ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. You call that a last minute plan? We call that Hatchin. Go Hatchin in the all new Toyota Glanza. ಆದರ್ಶ ಆಸ್ಪತ್ರೆ, ಆದರ್ಶ ಮೆಡಿಕಲ್ ಮೇಲುಗಡೆ, ಮೊದಲನೆಯ ಮಹಡಿ, ಸೂಪರ್ ಮಾರ್ಕೆಟ್, ಕಲಬುರಗಿ. ಗಿರೀಶ್ ಕಿಡ್ನಿ ಫೌಂಡೇಶನ್ ಮತ್ತು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ತಾಹಿರ್ ಮೊಹಿಯುದ್ದೀನ್ ಬಿಲ್ಡಿಂಗ್, ಜಯನಗರ ಬಸ್ ಸ್ಟಾಪ್ ಎದುರುಗಡೆ, ಸ್ವಸ್ತಿಕ್ ನಗರ, ಸೇಡಂ ರಸ್ತೆ, ಕಲಬುರಗಿ. ಅಥರ್ವ ಹೋಟೆಲ್, ನೈಸರ್ಗಿಕ ಆಹಾರದ ಹೊಳಪು, ಲಾಡ್ಜಿಂಗ್, ಪ್ಯೂರ್ ವೆಜ್ ರೆಸ್ಟೋರೆಂಟ್, ರಾಮ್ ಮಂದಿರ್ ಸರ್ಕಲ್, ಹೈಕೋರ್ಟ್ ರಸ್ತೆ, ಕಲಬುರಗಿ. ಅಖಿಲ ಭಾರತ ಗೃಹ ರಕ್ಷಕ ದಳ ದಿನಾಚರಣೆ 2019 ಕಲಬುರಗಿ ಜಿಲ್ಲಾ ಗೃಹ ರಕ್ಷಕ ದಳದಿಂದ ಆಯೋಜನೆ. ಪೊಲೀಸ್ ಪರೇಡ್ ಮೈದಾನದಲ್ಲಿ ಜರುಗಿದ ಕ್ರಿಕೆಟ್ ಪಂದ್ಯಾವಳಿ, ವಿಜಯಶಾಲಿಗಳಾದ ಮಾಧ್ಯಮ ಮಿತ್ರ ತಂಡಕ್ಕೆ ಟ್ರೋಫಿ ವಿತರಣೆ. ಕನ್ನಡ ಭವನದಲ್ಲಿ ರೇಷ್ಮೆ ಸೀರೆಗಳ ಪ್ರದರ್ಶನ ಉದ್ಘಾಟಿಸಿದ ಸಿಇಒ, ಕರ್ನಾಟಕ ರೇಷ್ಮೆ ಕೈಗಾರಿಕೆ ಅಭಿವೃದ್ಧಿ ನಿಗಮದಿಂದ ಆಯೋಜನೆ. ಕಲಬುರಗಿಯ ಸರಸ್ವತಿ ಗೋದಾಂನಲ್ಲಿ ಸಾಹಿತ್ಯ ರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭ, ಶ್ರೀ ಸಿದ್ದಲಿಂಗೇಶ್ವರ ಬುಕ್ ಡಿಪೋ ಮತ್ತು ಪ್ರಕಾಶನದ ವತಿಯಿಂದ ಆಯೋಜನೆ. ಕಲಾವಿದ ಶ್ರೀಗಿರಿ ಲಕ್ಷ್ಮಣರಾವ್ ಅವರ ಸಿಂಚನ ಏಕವ್ಯಕ್ತಿ ಚಿತ್ರಕಲಾ ಪ್ರದರ್ಶನ, ಶ್ರೀಮತಿ ಮಾತೋಶ್ರೀ ನೀಲಗಂಗಮ್ಮ ಗುರಪ್ಪ ಅಂದಾನಿ ಆರ್ಟ್ ಗ್ಯಾಲರಿಯಲ್ಲಿ ಆಯೋಜನೆ. ಪ್ರಿಯದರ್ಶಿನಿ ಮಹಿಳಾ ಕಾಲೇಜಿನಲ್ಲಿ ಜರುಗಿದ ಜನಪದವೇ ನಮ್ಮ ಜೀವನಾಡಿ ಕಾರ್ಯಕ್ರಮ, ರವಿವರ್ಮ ಕಲಾ ಸಾಹಿತ್ಯ ಸಾಂಸ್ಕೃತಿಕ ಸೇವಾ ಸಂಸ್ಥೆಯ ವತಿಯಿಂದ ಆಯೋಜನೆ. ಸಿಮೆಂಟ್ ಮತ್ತು ಸ್ಟೀಲ್ ಕೈಗಾರಿಕೆಗಳಿಗೆ ಕಠಿಣ ವಸ್ತುಗಳು ವಿಷಯ ಕುರಿತು ವಿಶೇಷ ಉಪನ್ಯಾಸ, ಪೂಜ್ಯ ದೊಡ್ಡಪ್ಪ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ಕಾರ್ಯಕ್ರಮದ ಆಯೋಜನೆ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು ರಾಘವೇಂದ್ರ ಎಂಬೋಗ್ಲೆ. ಅಖಿಲ ಭಾರತ ಗೃಹ ರಕ್ಷಕ ದಳ ದಿನಾಚರಣೆಯ ಅಂಗವಾಗಿ ಕಲಬುರಗಿ ಜಿಲ್ಲಾ ಗೃಹ ರಕ್ಷಕ ದಳದ ವತಿಯಿಂದ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಕರ್ನಾಟಕ ಸರ್ಕಾರದ ಕಲಬುರಗಿ ಜಿಲ್ಲಾ ಗೃಹ ರಕ್ಷಕ ದಳ ಕಲಬುರಗಿಯ ವತಿಯಿಂದ ಅಖಿಲ ಭಾರತ ಗೃಹ ರಕ್ಷಕ ದಳ ದಿನಾಚರಣೆ 2019 ಕಾರ್ಯಕ್ರಮವು ದಿನಾಂಕ 16ನೇ ಡಿಸೆಂಬರ್ 2019 ಸೋಮವಾರದಂದು ಬೆಳಿಗ್ಗೆ 11 ಗಂಟೆಗೆ ಕಲಬುರಗಿ ಮಹಾನಗರದ ಸರ್ಕಾರಿ ಪದವಿ ಮಹಾವಿದ್ಯಾಲಯದ ಹತ್ತಿರವಿರುವ ಜಿಲ್ಲಾ ಗೃಹ ರಕ್ಷಕ ದಳ ಕಾರ್ಯಾಲಯದ ಆವರಣದಲ್ಲಿ ಜರುಗಿತು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಕಲಬುರಗಿ ನಗರ ಪೊಲೀಸ್ ಆಯುಕ್ತರಾದ MN ನಾಗರಾಜ್ IPS ಆಗಮಿಸಿದರು. ಅತಿಥಿಗಳಾಗಿ ಕಲಬುರಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಯಡಾ ಮಾರ್ಟಿನ್ ಮಾರ್ಬನ್ಯಾಂಗ್ IPS ಆಗಮಿಸಿದರು. ಅಧ್ಯಕ್ಷತೆಯನ್ನು ಕಲಬುರಗಿ ಜಿಲ್ಲೆಯ ಗೃಹ ರಕ್ಷಕ ದಳದ ಜಿಲ್ಲಾ ಸಮಾದೇಷ್ಟರಾದ ಸಂತೋಷ್ ಕುಮಾರ್ ಪಾಟೀಲ ವಹಿಸಿದ್ದರು. ಈ ಕಾರ್ಯಕ್ರಮದಲ್ಲಿ ರಿಟೈರ್ಡ್ ಹೋಮ್ ಗಾರ್ಡ್ ಕಮಾಂಡೆಂಟ್, ರಿಟೈರ್ಡ್ ಅಡಿಷನಲ್ SP ಬಿ ಮಹಾಂತೇಶ್ ಸೇರಿದಂತೆ ಉಪ ಸಮಾದೇಷ್ಟರು, ಕಲಬುರಗಿ ಜಿಲ್ಲೆಯ ಎಲ್ಲಾ ಅಧಿಕಾರಿಗಳು, ಘಟಕಾಧಿಕಾರಿಗಳು, ಗೃಹ ರಕ್ಷಕ, ಗೃಹ ರಕ್ಷಕಿಯರು ಹಾಗೂ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಈ ಕಾರ್ಯಕ್ರಮದಲ್ಲಿ ಮೊದಲಿಗೆ ತುಕಡಿಗಳ ಆಗಮನವಾಯಿತು. ನಂತರ ಅತಿಥಿಗಳಿಗೆ ಗೌರವ ವಂದನೆ ಸಲ್ಲಿಸಲಾಯಿತು. ತದನಂತರ ಪಥಸಂಚಲನ ನಡೆಯಿತು. ಇದೇ ವೇಳೆ ಕರ್ತವ್ಯದಲ್ಲಿದ್ದಾಗ ಮರಣ ಹೊಂದಿದ ಗೃಹ ರಕ್ಷಕರ ಸ್ಮರಣೆ ಮಾಡಲಾಯಿತು. ಇದಾದ ನಂತರ ಪ್ರತಿಜ್ಞಾ ಸ್ವೀಕರಿಸಲಾಯಿತು. ತದನಂತರ ಸ್ವಾಗತ ಭಾಷಣ ಮತ್ತು ನೆನಪಿನ ಕಾಣಿಕೆಗಳನ್ನು ನೀಡಲಾಯಿತು. ಇದೆಲ್ಲದರ ನಂತರ ಮುಖ್ಯ ಅತಿಥಿಗಳು ಹಾಗೂ ಅತಿಥಿಗಳು ಸೇರಿದಂತೆ ಅಧ್ಯಕ್ಷರು ಭಾಷಣ ಮಾಡಿದರು. ವಂದನಾರ್ಪಣೆಯೊಂದಿಗೆ ಕಾರ್ಯಕ್ರಮ ಮುಕ್ತಾಯಗೊಂಡಿತು. MN ನಾಗರಾಜ್ IPS, ಮಾನ್ಯ ಜಿಲ್ಲಾ ನಗರ ಪೊಲೀಸ್ ಆಯುಕ್ತರು ಹಾಗೂ ಮಾನ್ಯ ಜಿಲ್ಲಾ ರಕ್ಷಕರಲ್ಲಿ 800 ಜನ ಗೃಹ ರಕ್ಷಕರು ಕರ್ತವ್ಯ ನಿರ್ವಹಿಸುತ್ತಿದ್ದು, ನಮ್ಮ ಸಿಬ್ಬಂದಿಯವರು ಹಲವಾರು ಕರ್ತವ್ಯಗಳನ್ನು ಯಶಸ್ವಿಯಾಗಿ ನಿರ್ವಹಿಸಿ ಪ್ರಶಂಸೆಗೆ ಪಾತ್ರರಾಗಿದ್ದಾರೆ. ಇತ್ತೀಚೆಗೆ ನಡೆದ ತೆಲಂಗಾಣ ಮತ್ತು ಮಹಾರಾಷ್ಟ್ರ ಸಾರ್ವತ್ರಿಕ ಚುನಾವಣೆಯಲ್ಲಿ ಬಂದೋಬಸ್ತ್ ಕಾರ್ಯವನ್ನು ಅತ್ಯಂತ ಯಶಸ್ವಿಯಾಗಿ ನಿರ್ವಹಿಸಿ
ರಾಜ್ಯಕ್ಕೆ ಮತ್ತು ಜಿಲ್ಲೆಗೆ ಕೀರ್ತಿ ತಂದಿದ್ದಾರೆ ಮತ್ತು ಮಾನ್ಯ DGP ಅವರ ಪಾತ್ರಕ್ಕೆ DGP ಅವರ ಪ್ರಶಂಸೆಗೆ ಪಾತ್ರರಾಗಿದ್ದಾರೆ. ಇವರ ಕರ್ತವ್ಯವನ್ನು ಮೆಚ್ಚಿ ಪುಣೆ ಜಿಲ್ಲಾಧಿಕಾರಿ ಮತ್ತು SP ಪುಣೆಯವರು ಪ್ರತಿಯೊಬ್ಬ ಗೃಹ ರಕ್ಷಕರಿಗೆ ಹೆಚ್ಚುವರಿಯಾಗಿ 600 ರೂಪಾಯಿಯನ್ನು ರಿವಾರ್ಡ್ ಕೂಡ ಕೊಟ್ಟಿರ್ತಾರೆ. ಕೇವಲ ನಮ್ಮ ಸಿಬ್ಬಂದಿ ಬಂದೋಬಸ್ತ್ ಕಾರ್ಯದಲ್ಲಿ ಮಾತ್ರವಲ್ಲದೆ ಜಿಲ್ಲೆಯಲ್ಲಿ ನೆರೆ ಬಂದಾಗ ಸತತವಾಗಿ ಬೋಟ್ ಆಪರೇಷನ್ ಮೂಲಕ ಜನರ ಮತ್ತು ಜಾನುವಾರು ರಕ್ಷಣೆಯನ್ನು ತೊಡಗಿಸಿಕೊಂಡು ಪ್ರಶಂಸೆಗೆ ಪಾತ್ರರಾಗಿದೆ. ಇದರೊಂದಿಗೆ ದಿನನಿತ್ಯ ತಮ್ಮ ಕರ್ತವ್ಯದಲ್ಲಿ ಬಂದೋಬಸ್ತ್ ಮಾಡುವಾಗ ಸಂಚಾರ ನಿಯಂತ್ರಣದ ಕೆಲಸದಲ್ಲಿ ನಮ್ಮ ಸಿಬ್ಬಂದಿಯವರು ದೃಢ ನಿಶ್ಚಯದಿಂದ ಕೆಲಸ ನಿರ್ವಹಿಸಿ ಮಾನ್ಯ SP ಮತ್ತು DCP ಹಾಗೂ ಕಮಿಷನರ್ ಅವರ ಹಾಗೂ ಜಿಲ್ಲಾಡಳಿತ ಶ್ಲಾಘನೆಗೆ ಪಾತ್ರರಾಗಿರುತ್ತಾರೆ. ಜಿಲ್ಲೆಯ ಹಿರಿಯ ಅಧಿಕಾರಿಗಳ ಬೆಂಬಲದಿಂದಾಗಿ ಉತ್ತಮ ಕಾರ್ಯನಿರ್ವಹಿಸಲು ನಮಗೆ ಸಾಧ್ಯವಾಗಿದ್ದು, ನಮಗೆ ಬೆಂಬಲ ನೀಡಿದ ಹಿರಿಯ ಅಧಿಕಾರಿಗಳಿಗೂ ಹಾಗೂ ಮುಂದೆ ಇದೇ ರೀತಿ ಬೆಂಬಲವನ್ನು ಸಾಹೇಬ್ರ ಹತ್ರ ನಿರೀಕ್ಷಿಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಕಲಬುರ್ಗಿರವರೇ, ಆತ್ಮೀಯ ಸ್ನೇಹಿತರಾದಂಥ ಮಹಂತೇಶ್ ಅವರೇ, ಕಮಾಂಡೆಂಟ್ ಅವರಾದಂಥ ಸಂತೋಷ್ ಅವರೇ, ಎಲ್ಲ ನನ್ನ ಆತ್ಮೀಯ ಬಂಧುಗಳಾದಂಥ ಹೋಮ್ಗಾರ್ಡ್ ಸಿಬ್ಬಂದಿ ವರ್ಗದವರೇ, ನಿವೃತ್ತ ಹೋಮ್ಗಾರ್ಡ್ ಅಧಿಕಾರಿಗಳೇ, ಪೆರೇಡನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿದಂಥ ಪೆರೇಡ್ ಕಮಾಂಡರ್ ಅವರೇ ಮತ್ತು ಪೆರೇಡ್ನಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಸ್ನೇಹಿತರೇ, ಮಾಧ್ಯಮದ ಮಿತ್ರರೇ, ನೀವು ಇದುವರೆಗೆ ಏನು ಪೆರೇಡ್ ತೋರಿಸಿದ್ದೀರಾ, ಬಹಳ ಶಿಸ್ತುಬದ್ಧವಾದಂಥ ಪೆರೇಡನ್ನು ತೋರಿಸಿದ್ದೀರಾ. ನಾನು ಪೊಲೀಸ್ ಪೆರೇಡ್ ಮತ್ತು ಇದರದ್ದು ಯಾವುದು ಡಿಫ್ರೆನ್ಸ್ ನನಗೆ ಕಾಣಲಿಲ್ಲ. ಅಷ್ಟು ಉತ್ತಮವಾದಂಥ ಪೆರೇಡನ್ನು ನೀವು ಮಾಡಿದ್ದೀರಾ. 1965ರಲ್ಲಿ ಗೃಹ ರಕ್ಷಕ ಏನು ಆರ್ಗನೈಸೇಷನ್ ಇದೆ ಅದು ಬಂತು. ಏಕೆಂದರೆ ಪೊಲೀಸ್ಗೆ ಇಂಟರ್ನಲ್ ಸೆಕ್ಯೂರಿಟಿಯನ್ನು ಮೇಂಟೈನ್ ಮಾಡಲಿಕ್ಕೆ, ಸಪೋರ್ಟಿವ್ ರೋಲ್ ಮಾಡಲಿಕ್ಕೆ ಗೃಹ ರಕ್ಷಕ ದಳ ಬಂದಿದೆ. ಇಲ್ಲಿ 800ಕ್ಕೂ ಅಧಿಕ ಮಂದಿ ಗೃಹ ರಕ್ಷಕರು ತರಬೇತಿ ಪಡೆದಿರೋರು ಇದ್ದಾರೆ. ಬಹಳ ಸಂತೋಷದ ವಿಚಾರ. ಬಹಳ ದೊಡ್ಡ ಸಿಬ್ಬಂದಿ ವರ್ಗದವರಿದ್ದಾರೆ. ನಿಮ್ಮ ಕಮಾಂಡೆಂಟ್ ಅವರು ಬಹಳ ಚೆನ್ನಾಗಿ ಮಾಡ್ತಾ ಇದ್ದಾರೆ. ನೀವು ಎಲ್ಲ ನಾನು ನೋಡ್ತಾ ಇದ್ದೀನಿ, ಪ್ರತಿ ಠಾಣಾಗೆ ಬಂದಾಗ ನೀವುಗಳು ಎಷ್ಟು ನಿಸ್ಪೃಹತೆಯಿಂದ ಕೆಲಸ ಮಾಡ್ತೀರಾ. ಪೊಲೀಸ್ಗೆ ಮತ್ತು ಗೃಹ ರಕ್ಷಕದವ್ರಿಗೆ ಏನೂ ವ್ಯತ್ಯಾಸ ಇಲ್ಲ. ನೀವು ಖಾಕಿನೇ, ನಾವು ಖಾಕಿನೇ, ನಾವೆಲ್ಲ ಒಂದೇ. ಕಾಮನ್ ಪರ್ಸನ್ಗೆ ಎಲ್ಲ ರೀತಿಯಾದಂಥ ರಕ್ಷಣೆ ಸಿಗಬೇಕು. ಆ ರಕ್ಷಣೆ ಸಿಗಲಿಕ್ಕೆ ವಿಶೇಷವಾಗಿ ಮಹಿಳೆಯರಿಗೆ, ಮಕ್ಕಳಿಗೆ ರಕ್ಷಣೆ ಸಿಗಬೇಕು. ಆ ಥರದ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಪೊಲೀಸರಿಗೆ ಒಬ್ಬರಿಗೆ ಸಾಧ್ಯ ಆಗೋದಿಲ್ಲ. ಅದಕ್ಕಾಗಿ ಗೃಹ ರಕ್ಷಕ ದಳ ಈಗ ಒಂದು ಪ್ಯಾರಲಲ್ ಆಗಿ ಬಂದಿದೆ. ಅದು ಪೊಲೀಸ್ ನೇತೃತ್ವದಲ್ಲೇ ಇದೆ. ನಮ್ಮ DGP ಅವರ ಮಾರ್ಗದರ್ಶನದಲ್ಲಿ, MN ರೆಡ್ಡಿ ಸಾಹೇಬರ ಮಾರ್ಗದರ್ಶನದಲ್ಲಿ, ನಿಮ್ಮ ಹೋಮ್ ಗಾರ್ಡ್ ಕಮಾಂಡೆಂಟ್ ಅವರ ಮಾರ್ಗದರ್ಶನದಲ್ಲಿ, ಹಿರಿಯರ ಮಾರ್ಗದರ್ಶನದಲ್ಲಿ, SP ಅವರ ಮಾರ್ಗದರ್ಶನದಲ್ಲಿ, ನಮ್ಮಗಳ ಮಾರ್ಗದರ್ಶನದಲ್ಲಿ ಸೊಗಸಾದ ಕೆಲಸವನ್ನು ನೀವು ಮಾಡ್ತಾ ಇದ್ದೀರಾ ಅಂತ ನಾನು ಕೇಳಿದೆ. ಕಳೆದ 1 ವರ್ಷದಿಂದ ಬಹಳಷ್ಟು ಕಾಂಟ್ರಿಬ್ಯೂಷನ್ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಲಿಕ್ಕೆ ಹೋಮ್ ಗಾರ್ಡ್ ಡಿಪಾರ್ಟ್ಮೆಂಟ್ ಕೊಟ್ಟಿದೆ ಅಂತ ನನಗೆ ಗೊತ್ತಾಯಿತು. ನಿಮ್ಮೆಲ್ಲರಿಗೆ ಶುಭವಾಗಲಿ, ಹರ್ಷವಾಗಲಿ. ಕಲಬುರಗಿಯ DR ಮೈದಾನದಲ್ಲಿ ನಡೆದಿದ್ದ ಜಿಲ್ಲಾ ಮತ್ತು ನಗರ ಪೊಲೀಸ್ ಹಾಗೂ ಮಾಧ್ಯಮ ಮಿತ್ರರ ನಡುವಿನ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ವಿಜೇತರಾದ ಮಾಧ್ಯಮ ಮಿತ್ರರ ತಂಡದವರಿಗೆ ಟ್ರೋಫಿಯನ್ನ ವಿತರಿಸಲಾಯಿತು. ಇತ್ತೀಚೆಗೆ ಕಲಬುರಗಿ ಮಹಾನಗರದ ಜಿಲ್ಲಾ ಪೊಲೀಸ್ ಪರೇಡ್ ಮೈದಾನದಲ್ಲಿ ಕಲಬುರಗಿ ಜಿಲ್ಲಾ ಹಾಗೂ ನಗರ ಪೊಲೀಸ್ ಇಲಾಖೆಯ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ವಾರ್ಷಿಕ ಕ್ರೀಡಾಕೂಟದಲ್ಲಿ ಕಲಬುರಗಿ ಜಿಲ್ಲಾ ಹಾಗೂ ನಗರ ಪೊಲೀಸ್ ತಂಡ ಮತ್ತು ಮಾಧ್ಯಮ ಮಿತ್ರರ ತಂಡದ ನಡುವೆ 12 ಓವರ್ಗಳ ಕ್ರಿಕೆಟ್ ಪಂದ್ಯಾವಳಿಯನ್ನ ಏರ್ಪಡಿಸಲಾಗಿತ್ತು. ಈ ಪಂದ್ಯದಲ್ಲಿ ಪೊಲೀಸ್ ತಂಡದ ವಿರುದ್ಧ ಮಾಧ್ಯಮ ಮಿತ್ರರ ತಂಡವು 4 ರನ್ಗಳ ವಿಜಯ ಸಾಧಿಸಿತ್ತು. ಈ ಹಿನ್ನೆಲೆಯಲ್ಲಿ ದಿನಾಂಕ 15ನೇ ಡಿಸೆಂಬರ್ 2019ರಂದು ಸಂಜೆ ಬಹುಮಾನ ವಿತರಣಾ ಸಮಾರಂಭದಲ್ಲಿ ನಗರ ಪೊಲೀಸ್ ಆಯುಕ್ತರಾದ MN ನಾಗರಾಜ್, DCP ಕಿಶೋರ್ ಬಾಬು, ಕಲಬುರಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಎಡಾ ಮಾರ್ಟಿನ್ ಮಾರ್ಬ್ನ್ಯಾಂಗ್ ರವರು ಮಾಧ್ಯಮ ಮಿತ್ರರ ತಂಡದ ಪರವಾಗಿ ಕಲಬುರಗಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಭವಾನಿ ಸಿಂಗ್ ಠಾಕೂರ್ ಅವರಿಗೆ ಟ್ರೋಫಿಯನ್ನ ವಿತರಿಸಿದರು. ಈ
ಈ ಸಂದರ್ಭದಲ್ಲಿ ಸಂಧ್ಯಾಕಾಲ ದಿನಪತ್ರಿಕೆಯ ಆಸ್ಮಾ ಬೇಗಂ, ಸುದ್ದಿ ಸಮಯದ ಕ್ಯಾಮರಾಮನ್ ಶೇಖ್ ಬಾಬಾ ಸೇರಿದಂತೆ ಇತರೆ ಅನೇಕರು ಉಪಸ್ಥಿತರಿದ್ದರು. ಕರ್ನಾಟಕ ರೇಷ್ಮೆ ಕೈಗಾರಿಕೆ ಅಭಿವೃದ್ಧಿ ನಿಗಮದ ವತಿಯಿಂದ ಕಲಬುರಗಿ ನಗರದ ಕನ್ನಡ ಭವನದಲ್ಲಿ ಆಯೋಜಿಸಲಾಗಿರುವ ರೇಷ್ಮೆ ಸೀರೆಗಳ ಪ್ರದರ್ಶನವನ್ನು ಕಲಬುರಗಿ ಜಿಲ್ಲಾ ಪಂಚಾಯತ್ನ ಸಿಇಒ ಉದ್ಘಾಟಿಸಿದರು. ಕರ್ನಾಟಕ ರೇಷ್ಮೆ ಕೈಗಾರಿಕೆ ಅಭಿವೃದ್ಧಿ ನಿಗಮದಿಂದ ಕಲಬುರಗಿ ಮಹಾನಗರದ ಕನ್ನಡ ಭವನದಲ್ಲಿ ಆಯೋಜಿಸಲಾಗಿರುವ ರೇಷ್ಮೆ ಸೀರೆಗಳ ಪ್ರದರ್ಶನವನ್ನು ಕಲಬುರಗಿ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಡಾ ರಾಜಾ ಪಿ ಅವರು ಉದ್ಘಾಟಿಸಿ ನಂತರ ರೇಷ್ಮೆ ಸೀರೆಗಳನ್ನು ವೀಕ್ಷಿಸಿದರು. ಈ ಸಂದರ್ಭದಲ್ಲಿ ರೇಷ್ಮೆ ಕೈಗಾರಿಕೆ ಅಭಿವೃದ್ಧಿ ನಿಗಮದ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಕೆಎಸ್ಐಸಿ ಅಂದರೆ ಕರ್ನಾಟಕ ರೇಷ್ಮೆ ಉದ್ಯಮಗಳ ನಿಗಮ ನಿಯಮಿತವು ಕರ್ನಾಟಕ ಸರ್ಕಾರದ ಒಂದು ಉದ್ಯಮವಾಗಿದ್ದು, ಕರ್ನಾಟಕದ ಪಾರಂಪರಿಕ ಉತ್ಪನ್ನವಾದ ಮೈಸೂರು ಸಿಲ್ಕ್ ಸೀರೆಗಳ ಪ್ರದರ್ಶನ ಮತ್ತು ಮಾರಾಟವನ್ನು ದಿನಾಂಕ 16ನೇ ಡಿಸೆಂಬರ್ 2019 ರಿಂದ 19ನೇ ಡಿಸೆಂಬರ್ 2019 ಕಲಬುರಗಿ ಮಹಾನಗರದ ಸರ್ದಾರ್ ವಲ್ಲಭಭಾಯಿ ಪಟೇಲ್ ವೃತ್ತದ ಹತ್ತಿರವಿರುವ ಕನ್ನಡ ಭವನದ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಶ್ರೀ ಬಾಪುಗೌಡ ದರ್ಶನಾಪುರ ರಂಗಮಂದಿರದಲ್ಲಿ ಆಯೋಜಿಸಿದೆ. ಸಾಂಪ್ರದಾಯಿಕ ಮೈಸೂರು ಸಿಲ್ಕ್ ಸೀರೆಗಳಲ್ಲದೆ ಕೆಎಸ್ಐಸಿಯು ಈಗ ನಾಜೂಕಾದ ವಿನ್ಯಾಸದ ಸಂಗ್ರಹಿತ ಕ್ರೇಪ್ ಡಿಸೈನ್ ಸೀರೆಗಳನ್ನು ಹಾಗೂ ಜಾರ್ಜೆಟ್ ಮತ್ತು ಸಾದಾ ಮುದ್ರಿತ ಸೀರೆಗಳನ್ನು, ಟೈ, ಸ್ಕಾರ್ಫ್ ಸೇರಿದಂತೆ ಇತ್ಯಾದಿ ಉತ್ಪನ್ನಗಳನ್ನು ಪ್ರದರ್ಶನ ಮಾಡುತ್ತಿದೆ. ಇದಲ್ಲದೆ ನವನವೀನ ವಿವಾಹ ಸಂಗ್ರಹ ಸೀರೆಗಳನ್ನು ಕೂಡ ಪರಿಚಯಿಸಲಾಗಿದೆ. ಇದರೊಂದಿಗೆ ಕೆಎಸ್ಐಸಿಯು ತನ್ನ ಉತ್ಪನ್ನಗಳ ಮೇಲೆ 25% ವಿಶೇಷ ರಿಯಾಯಿತಿಯನ್ನು ಕೂಡ ನೀಡುತ್ತಿದೆ. ಭಾರತದಲ್ಲಿ ದೊರೆಯುವ ಇತರೆ ರೇಷ್ಮೆ ವಸ್ತ್ರಗಳಿಗಿಂತ ಮೈಸೂರು ಸಿಲ್ಕ್ ವಿಭಿನ್ನವಾಗಿದೆ. ಇದು ಹಳೆ ಮೈಸೂರು ಪ್ರದೇಶದಲ್ಲಿ ದೊರೆಯುವ ಪ್ರಾಕೃತಿಕ ರೇಷ್ಮೆ ಗೂಡಿನಿಂದ ದೊರೆಯುವ ಅತ್ಯುತ್ತಮ ರೇಷ್ಮೆಯಿಂದ ಮಾಡಲ್ಪಟ್ಟಿದೆ. ಇದು ಬಟ್ಟೆಗಳಿಗೆ ವಿಶಿಷ್ಟವಾದ ಹೊಳಪು ಮತ್ತು ಭೌಗೋಳಿಕ ಸುವಾಸನೆಯನ್ನು ನೀಡುತ್ತದೆ. ಕೆಎಸ್ಐಸಿ ಮೈಸೂರು ಸಿಲ್ಕ್ ಸೀರೆಗಳು ಈಗಿನ ಸ್ಪರ್ಧಾತ್ಮಕ ಮಾರುಕಟ್ಟೆಯಲ್ಲಿ ಹೆಚ್ಚಾಗಿ ಮಾರಾಟವಾಗುವ ಮತ್ತು ಬೇಡಿಕೆಯಲ್ಲಿರುವ ರೇಷ್ಮೆ ಸೀರೆಗಳಾಗಿವೆ. ಅದರಲ್ಲೂ ಮಹಿಳೆಯರಿಗೆ ವಿವಾಹಗಳ ಮತ್ತು ಹಬ್ಬ ಹರಿದಿನಗಳ ಸಂದರ್ಭದಲ್ಲಿ ಬಹು ಅಚ್ಚುಮೆಚ್ಚಿನ ಆಯ್ಕೆಯ ಸೀರೆ ಮೈಸೂರು ಸಿಲ್ಕ್ ಸೀರೆಗಳಾಗಿವೆ. ಮೈಸೂರು ಸಿಲ್ಕ್ ಸೀರೆಗಳ ಸಾಂಪ್ರದಾಯಿಕ ರೀತಿಯ ಉತ್ಪಾದನೆ, ಬಟ್ಟೆಯಲ್ಲಿ ಅಳವಡಿಸಲಾಗಿರುವ ಹುರಿ ಮಾಡುವ ವಿಧಾನ ಭಾರತದಲ್ಲಿ ದೊರೆಯುವ ಕ್ರೇಪ್ ಸಿಲ್ಕ್ ಬಟ್ಟೆಗಳಲ್ಲಿಯೇ ಅತ್ಯುತ್ತಮವಾಗಿರುವುದಲ್ಲದೆ ಬಟ್ಟೆಗೆ ವಿಶೇಷ ಮೆರುಗನ್ನ ನೀಡುತ್ತವೆ. ಮೈಸೂರು ಸಿಲ್ಕ್ಗೆ ಉಪಯೋಗಿಸಲ್ಪಡುವ ರೇಷ್ಮೆಯು ಪರಿಶುದ್ಧವಾಗಿದ್ದು, ಜರಿಯು ಪರಿಶುದ್ಧ ಚಿನ್ನದಾಗಿದ್ದು 0.65% ಚಿನ್ನ ಮತ್ತು 65% ಬೆಳ್ಳಿಯಿಂದ ತಯಾರಿಸಲ್ಪಟ್ಟಿದೆ. ವಿನ್ಯಾಸಗಳು ಸಾಂಪ್ರದಾಯಿಕ ಮತ್ತು ಆಧುನಿಕತೆಯಿಂದ ಕೂಡಿವೆ. ಕೆಎಸ್ಐಸಿ ಸಂಸ್ಥೆಯು ರೇಷ್ಮೆ ಗೂಡಿನಿಂದ ನೂಲು ತೆಗೆಯುವುದರಿಂದ ಹಿಡಿದು ಪೂರ್ಣ ಪ್ರಮಾಣದ ವಿವಿಧ ಮಾದರಿಯ ರೇಷ್ಮೆ ಸೀರೆಗಳನ್ನು ನೇಯ್ಗೆ ಮಾಡುವವರೆಗೂ ಒಂದೇ ಸೂರಿನಡಿ ಎಲ್ಲಾ ಉತ್ಪಾದನಾ ಹಂತಗಳನ್ನು ನಿರ್ವಹಿಸುವ ರಾಷ್ಟ್ರದಲ್ಲಿನ ಏಕೈಕ ಸರ್ಕಾರಿ ಸಂಸ್ಥೆಯಾಗಿದೆ. ಕೆಎಸ್ಐಸಿಯು ಮೈಸೂರು ಸಿಲ್ಕ್ ಸೀರೆಗಳಿಗೆ ಭೌಗೋಳಿಕ ಗುರುತಿನ ನೋಂದಣಿ GI-11 ಜಿಯೋಗ್ರಾಫಿಕಲ್ ಇಂಡಿಕೇಶನ್ ರಿಜಿಸ್ಟ್ರೇಷನ್ ಲಭಿಸಿದೆ. ಇದು ಸರಕುಗಳ ಭೌಗೋಳಿಕ ಗುರುತಿನ ನೋಂದಣಿ ಮತ್ತು ಸಂರಕ್ಷಣೆ ಕಾಯ್ದೆ 1999ರಲ್ಲಿ ಲೋಕಸಭೆಯಲ್ಲಿ ಅನುಮೋದನೆಗೊಂಡಿದೆ. ಈ ನೋಂದಣಿಯ ಪ್ರಕಾರ ಕೆಎಸ್ಐಸಿಯು ಮೈಸೂರು ಸಿಲ್ಕ್ನ ಏಕೈಕ ಮಾಲೀಕತ್ವ ಹೊಂದಿದೆ. ಇದಲ್ಲದೆ ಕಂಪನಿಯು ISO 9001:2015, EMS 14001:2015 ಹಾಗೂ OHSAS 18001:2007 ದೃಢೀಕರಣ ಪತ್ರವನ್ನು ಕೂಡ ಹೊಂದಿದೆ. ಕೆಎಸ್ಐಸಿ ನಿಗಮಕ್ಕೆ 2016-17 ಹಾಗೂ 18-19 ಆರ್ಥಿಕ ವರ್ಷದಲ್ಲಿ ಕರ್ನಾಟಕದ ಅತ್ಯುತ್ತಮ ಸಾರ್ವಜನಿಕ ವಲಯದ ಉದ್ದಿಮೆಗಳಿಗೆ ಪ್ರದಾನ ಮಾಡಲಾಗುವ ಮುಖ್ಯಮಂತ್ರಿಗಳ ವಾರ್ಷಿಕ ರತ್ನ ಪ್ರಶಸ್ತಿ ಕೂಡ ಲಭಿಸಿದೆ. ಕೆಎಸ್ಐಸಿಯು ಮೈಸೂರು ಸಿಲ್ಕ್ ವಿವಿಂಗ್ ಫ್ಯಾಕ್ಟರಿ 2012ರಲ್ಲಿ ಶತಮಾನೋತ್ಸವವನ್ನ ಪೂರೈಸಿದೆ. ಶತಮಾನೋತ್ಸವವನ್ನ ಪೂರೈಸಿದ ಕರ್ನಾಟಕ ಸರ್ಕಾರದ ಮೊದಲ ಸರ್ಕಾರಿ ಉದ್ಯಮವಾಗಿದೆ. ಸದರಿ ಶತಮಾನೋತ್ಸವದ ನೆನಪಿಗಾಗಿ ದಿನಾಂಕ 15ನೇ ಅಕ್ಟೋಬರ್ 2015ರಲ್ಲಿ ಭಾರತೀಯ ಅಂಚೆ ಇಲಾಖೆಯ ವತಿಯಿಂದ ಮೈ ಸ್ಟ್ಯಾಂಪ್ ಅಂಚೆ ಚೀಟಿ ಮತ್ತು ವಿಶೇಷ ಲಕೋಟೆಯನ್ನು ಕೂಡ ಬಿಡುಗಡೆ ಮಾಡಲಾಗಿದೆ. ಕಲಬುರಗಿ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳಾದ ಡಾ ರಾಜಾ ಪಿ ಅವರು ತಮ್ಮ ಅಮೃತ ಹಸ್ತದಿಂದ ದಿನಾಂಕ 16ನೇ ಡಿಸೆಂಬರ್ 2019ರಂದು ಬೆಳಿಗ್ಗೆ 11 ಗಂಟೆಗೆ ಮೈಸೂರು ಸಿಲ್ಕ್ ಸೀರೆಗಳ ಪ್ರದರ್ಶನ ಮತ್ತು ಮಾರಾಟವನ್ನು ಉದ್ಘಾಟಿಸಿದರು.
ದಿನಾಂಕ 16ನೇ ಡಿಸೆಂಬರ್ 2019ರಿಂದ 19ನೇ ಡಿಸೆಂಬರ್ 2019ರವರೆಗೆ ಪ್ರತಿದಿನ ಬೆಳಗ್ಗೆ 10 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ 4 ದಿನಗಳ ಕಾಲ ಈ ಪ್ರದರ್ಶನ ಮತ್ತು ಮಾರಾಟ ನಡೆಯಲಿದೆ. ನಾನು ಭಾನುಪ್ರಕಾಶ್, ಜನರಲ್ ಮ್ಯಾನೇಜರ್ KSIC. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಸರ್ವಧರ್ಮಗಳ ತವರು ಕಲಬುರಗಿಯಲ್ಲಿ ನಾವು KSIC ವತಿಯಿಂದ ಮೈಸೂರು ಸಿಲ್ಕ್ ಎಕ್ಸಿಬಿಷನ್ ಹಾಗೂ ಸೇಲನ್ನು ಹಾಕ್ಕೊಂಡಿದ್ದೀವಿ. ಅದರ ಉದ್ಘಾಟನೆಗೆ ತುಂಬ ಶಾರ್ಟ್ ನೋಟಿಸಲ್ಲಿ ನಾವು CEO ಅವ್ರನ್ನ ಕೇಳ್ಕೊಂಡಾಗ ಅವರು ಸಂತೋಷದಿಂದ ಒಪ್ಪಿ ಈ ಕಾರ್ಯಕ್ರಮಕ್ಕೆ ಬಂದು ದೀಪ ಬೆಳಗುವುದರ ಮೂಲಕ ಈ ಪ್ರಾರಂಭದ ಮಾರಾಟ ಪ್ರಕ್ರಿಯೆ ಚಾಲನೆ ನೀಡಿದ್ದೀರಿ. ತಮಗೆ ಆತ್ಮೀಯವಾದ ಸ್ವಾಗತ ಬಯಸ್ತೀನಿ. ಹಾಗೂ ನನ್ನ ಎಲ್ಲ ಮಾಧ್ಯಮ ಮಿತ್ರರು ಬಂದಿರಿ, ನಿಮಗೂ ಕೂಡ ಆತ್ಮೀಯ ಸ್ವಾಗತ ಬಯಸ್ತೀನಿ. ನನ್ನ ಸ್ನೇಹಿತರು ಕೂಡ ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿದ್ದರೆ ಅವರು ಕೂಡ ನಾನು ಸ್ವಾಗತ ಬಯಸ್ತೇನೆ. ಇನ್ನು ಮೈಸೂರು ಸಿಲ್ಕ್ ಬಗ್ಗೆ ಹೇಳಬೇಕು ಅಂದರೆ ಸರ್, ಇದು 100 ಇಯರ್ಸ್ಗಿಂತಲೂ ಹಳೆಯದಾದ ಸಂಸ್ಥೆ. ಅಂದು ಮೈಸೂರು ಮಹಾರಾಜರು ಸ್ಥಾಪಿಸಿದಂಥ ಈ ಕಾರ್ಖಾನೆ ಅವತ್ತು ಅವ್ರ ಫ್ಯಾಮಿಲಿಗೆ ಮಾತ್ರ ಸೀಮಿತವಾಗಿತ್ತು. ಇಂದು ಇದು 1980ರಲ್ಲಿ ಕರ್ನಾಟಕ ಸರ್ಕಾರ ತಗೊಂಡಿದ್ದು ಹೆಮ್ಮೆ ಸಂಸ್ಥೆಯಾಗಿ ಇಂದು ಹೊರಹೊಮ್ಮಿದೆ. ಇದು ಕರ್ನಾಟಕ ಪ್ರೆಸ್ಟೀಜಿಯಸ್ ಸಂಸ್ಥೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಕರ್ನಾಟಕ ಸರ್ಕಾರ ಪ್ರತಿ ವರ್ಷ ವಾರ್ಷಿಕ ರತ್ನ ಅನೌನ್ಸ್ ಮಾಡುತ್ತೆ ಸರ್ ಉತ್ತಮ ಉದ್ಯಮಿಗಳಿಗೆ. ಅದರಲ್ಲಿ ನಾವು ಕೂಡ ಭಾಗಿದ್ದೇವೆ. ಸತತವಾಗಿ 3 ಉದ್ಯಮಿಗಳಿಗೆ ಕೊಡ್ತಾರೆ. 2ನೇ ಬಾರಿಗೆ ಸತತವಾಗಿ ನಾವು ಈ ಪ್ರಶಸ್ತಿಯನ್ನು ಗಳಿಸಿದ್ದೀವಿ, ಉತ್ತಮ ಇಂಡಸ್ಟ್ರಿ ಅಂತ ಹೇಳ್ಕೊಳ್ಳೋಕ್ಕೆ. ಆಮೇಲೆ KSIC ಅಂದರೆ ಪ್ಯೂರ್ ಸಿಲ್ಕ್ ಹಾಗೂ ಪ್ಯೂರ್ ಗೋಲ್ಡ್ ಜರಿ ಇರ್ತಕ್ಕಂಥ ಸೀರೆ. ನಮ್ಮಲ್ಲಿ ಉಪಯೋಗಿಸ್ತಕ್ಕಂಥದ್ದು ಜರಿ ಪಾರ್ಟು ಎಷ್ಟು ವರ್ಷದ ಹಾಳಾಗಲ್ಲ. ಇದರಲ್ಲಿ 65% ಸಿಲ್ವರ್ ಇದೆ, ಪ್ಲಸ್ 0.65% ಚಿನ್ನದ ಲೇಪನ ಕೂಡ ಆಗಿರುತ್ತೆ. ಎಷ್ಟು ವರ್ಷ ಆದರೂ ಮಾಸಲ್ಲ. ಆದ್ದರಿಂದ ಇದನ್ನು ಯಾವುದೇ ಅನುಮಾನ ಇಲ್ಲದೆ ತೊಗೋಬೋದು. ಹಾಗೆಯೇ ನಮ್ಮದು ಇನ್ನೆಲ್ಲೂ ಮಧ್ಯವರ್ತಿಗಳು ಕೂಡ ಎಲ್ಲೂ ಮಾರಾಟ ಸಿಗಲ್ಲ. ನಮ್ಮದೇ ಆದ KSIC 18 ಶೋರೂಮ್ ಬಿಟ್ಟರೆ ಇನ್ನು ಯಾವುದೇ ಕಾರಣಕ್ಕೂ ಯಾವುದೇ ಜಾಗದಲ್ಲಿ ಮೈಸೂರು ಸಿಲ್ಕ್ ಸೀರೆ ಸಿಗಲ್ಲ. ಅದು ಸಿಕ್ಕರೆ ಇಟ್ಸ್ ನಾನ್ ಪ್ಯೂರ್ ಮೈಸೂರು ಸಿಲ್ಕ್. ಹಾಗೆ ಮೈಸೂರು ಸಿಲ್ಕ್ ಅಂತ ಮಾರಾಟ ಮಾಡ್ತಿದ್ರೆ ಇಟ್ಸ್ ಅಫೆನ್ಸ್ ಆಲ್ಸೋ. ಯಾಕೆಂದರೆ ನಮಗೆ GI ಟ್ಯಾಗ್ ಕೂಡ ಸಿಕ್ಕಿದೆ ಲೋಕಸಭೆಯಲ್ಲಿ. ಮೈಸೂರು ಸಿಲ್ಕ್ ಅನ್ನೋ ಟ್ಯಾಗನ್ನು ನಾವು ಒಬ್ಬರು ಉಪಯೋಗಿಸ್ತೀವಿ, ಯಾರೇ ಉಪಯೋಗ ಕೊಡಿದ್ರೆ ನಾವು ಒಬ್ಬರು ಕೇಸ್ ಹಾಕ್ಬೋದು. ಇಷ್ಟೆಲ್ಲ ಕ್ವಾಲಿಟಿ ಪ್ರಾಡಕ್ಟ್ಸ್ ಇದೆ ನಮ್ಮಲ್ಲಿ. ಈ ಮೈಸೂರು ಸಿಲ್ಕು ಈ ಒಂದು ಗುಲ್ಬರ್ಗಾಗೆ ನಾವು ಬಂದು ಹಾಕ್ಕೊಂಡಿದ್ದೀವಿ. ಗುಲ್ಬರ್ಗ ಮಹಾಜನತೆ ಹೋದ ಸಾರಿ ಕೂಡ ನಮಗೆ ಹೆಚ್ಚಿನ ರೀತಿಯಲ್ಲಿ ಪ್ರೋತ್ಸಾಹ ಇದ್ದರು. ಈ ಸಾರಿ ಕೂಡ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪ್ರೋತ್ಸಾಹ ಬೇಕು ನಾನು ಕೇಳ್ಕೊತೀವಿ. ಹಾಗೆ ನಾವು ಗ್ರಾಹಕರ ಅಭಿರುಚಿ ತಕ್ಕಂಥ ಹೊಸ ಡಿಸೈನ್ ಕೂಡ ಲಾಂಚ್ ಮಾಡ್ತೀವಿ. ಇವತ್ತಿಂದ 16/12/2019ರಿಂದ 19/12/2019 ತನಕ ಈ KSICನವರು, ನಮ್ಮ ಕರ್ನಾಟಕದ ಸಿಲ್ಕ್ ಇಂಡಸ್ಟ್ರಿ ಕಾರ್ಪೊರೇಷನ್ ಲಿಮಿಟೆಡ್ ಅವರು ಗುಲ್ಬರ್ಗ ನಗರದಲ್ಲಿ ಈ ಒಂದು ಪ್ರದರ್ಶನ ಜೊತೆಗೆ ಮಾರಾಟವನ್ನು ಇದನ್ನು ಹಮ್ಮಿಕೊಂಡಿದ್ದಾರೆ. ಇದು ಅದೇ ಹೇಳಿದ್ದಾರೆ, ಸುಮಾರು 6,000ದಿಂದ 1,30,000 ತನಕ ಬೆಲೆಯುಳ್ಳ ಇದು ಸೀರೆಗಳು ಇಲ್ಲಿ ಸಿಗ್ತದೆ ಎಂದು ಇದು ಮಾಡಿದ್ದಾರೆ. ಈ ಒಂದು ಸಂಸ್ಥೆ ಮತ್ತು ಈ ಒಂದು ಇದು ಇರುವುದು ನಮ್ಮ ಕರ್ನಾಟಕಕ್ಕೆ ಒಂದು ಹೆಮ್ಮೆಯ ವಿಚಾರ. ಬೇರೆ ಎಲ್ಲಿನೂ ಕೂಡ ಸರ್ಕಾರ ವತಿಯಿಂದನೇ ಒಂದು ಕಾರ್ಖಾನೆ, ಒಂದು ಸೀರೆ ಬಟ್ಟೆಗೋಸ್ಕರ ಒಂದು ಕಾರ್ಖಾನೆ ನಡೆಸಿ ಅದರದ್ದು ಒಂದು ಉತ್ತಮ ರೀತಿಯಲ್ಲಿ ಕೆಲಸ ಮಾಡೋದು ಬೇರೆ ಅಪೂರ್ವ. ನಮ್ಮ ರಾಜ್ಯಕ್ಕೆ ಇದು ಒಂದು ಗೌರವ ಮತ್ತು ಹೆಮ್ಮೆಯ ವಿಚಾರ. ಈ ಗುಲ್ಬರ್ಗ ನಗರದಲ್ಲಿ ಈ ಒಂದು ಇದನ್ನು ಇವತ್ತು ಹಮ್ಮಿಕೊಂಡಿದ್ದಾರೆ. ಈ ಪ್ರೋಗ್ರಾಮನ್ನು ಯಶಸ್ವಿ ಆಗಲಿ ಎಂದು ನಮ್ಮ ಅಭಿನಂದನೆಗಳನ್ನು ತಿಳಿಸ್ತಾ, ಇವರು ಜನರು ಕೂಡ, ಗುಲ್ಬರ್ಗ ಜನರು ಕೂಡ ಇದನ್ನು ಸದುಪಯೋಗ ಪಡ್ಕೊಂಡು ಅಂತ ಕೇಳಿಕೊಂಡು ಶ್ರೀ ಸಿದ್ಧಲಿಂಗೇಶ್ವರ ಬುಕ್ ಡಿಪೋ ಮತ್ತು ಪ್ರಕಾಶನದ ವತಿಯಿಂದ ಸಾಹಿತ್ಯ ರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭ ಜರುಗಿತು. ಶ್ರೀ ಸಿದ್ಧಲಿಂಗೇಶ್ವರ ಬುಕ್ ಡಿಪೋ ಮತ್ತು ಪ್ರಕಾಶನ, ಶ್ರೀ ಸಿದ್ಧಲಿಂಗೇಶ್ವರ ಪ್ರಕಾಶನ, ಶ್ರೀ ಬಸವ ಪ್ರಕಾಶನದ ವತಿಯಿಂದ ಸಾಹಿತ್ಯ ರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭವು ದಿನಾಂಕ 15ನೇ ಡಿಸೆಂಬರ್ 2019ರಂದು ಸಾಯಂಕಾಲ 5:30 ಗಂಟೆಗೆ ಕಲಬುರಗಿ ಮಹಾನಗರದ ಸರಸ್ವತಿ ಗೋದಾಮ್ನಲ್ಲಿರುವ ಶ್ರೀ ಸಿದ್ಧಲಿಂಗೇಶ್ವರ ಬುಕ್ ಮಾಲ್ನಲ್ಲಿ ಜರುಗಿತು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಶ್ರೀಶೈಲ ನಾಗರಾಳ ಆಗಮಿಸಿದ್ದರು. ಅಧ್ಯಕ್ಷತೆಯನ್ನು ಬಸವರಾಜ್ ಕೋನೇಕ್ ವಹಿಸಿದ್ದರು. ಪ್ರೊಫೆಸರ್ ಬಾಲಚಂದ್ರ ಜಯಶೆಟ್ಟಿ ಬದುಕು ಬರಹ ಕುರಿತು ಡಾಕ್ಟರ್ ಗವಿಸಿದ್ದಪ್ಪ ಪಾಟೀಲ, ಶ್ರೀ ಚಂದ್ರಕಾಂತ್ ಕರದಳ್ಳಿಯವರ ಬದುಕು ಬರಹ ಕುರಿತು ಡಾಕ್ಟರ್ ಶಿವರಾಜ್ ಪಾಟೀಲ್ ರವರು ಮಾತನಾಡಿದರು. ಈ ಕಾರ್ಯಕ್ರಮದಲ್ಲಿ ಪ್ರಕಾಶಕರಾದ ಶರಣಬಸವ ಕೋನೇಕ್, ಸಿದ್ದಲಿಂಗ ಕೋನೇಕ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ತಮಗೆಲ್ಲರಿಗೂ ಕೂಡ ಇವತ್ತು ಗೊತ್ತಿರುವಂತೆ ಪ್ರೊಫೆಸರ್ ಬಾಲಚಂದ್ರ ಜಯಶೆಟ್ಟಿ ಸರ್ ಅವರಿಗೆ ಕರ್ನಾಟಕ ಸರ್ಕಾರದ ಕುವೆಂಪು ಭಾಷಾ ಭಾರತಿ ಸಂಸ್ಥೆಯ ಒಂದು ಅನುವಾದ ಸಾಹಿತ್ಯಕ್ಕಾಗಿ ಅವರಿಗೆ ಪ್ರಶಸ್ತಿಯ ಬಂದ ನಿಮಿತ್ತ ಅವರಿಗೆ ಇವತ್ತು ಅಭಿನಂದನವನ್ನು ಏರ್ಪಡಿಸಲಾಗಿದೆ. ಪ್ರೊಫೆಸರ್ ಬಾಲಚಂದ್ರ ಜಯಶೆಟ್ಟಿ ಅವರು ಈ ನಾಡು ಕಂಡಿರ್ತಕ್ಕಂಥ ಅಪರೂಪದ ವಿದ್ವಾಂಸರು ಅಂತಂದರೆ ನಾವೆಲ್ಲರೂ ಕೂಡ ನೋಡ್ತಾ ಇದ್ದೇವೆ. ಅವರು ಅತ್ಯಂತ ಸರಳರು, ಸಾತ್ವಿಕರು ಮತ್ತು ಅಷ್ಟೇ ಅವರು ಅತ್ಯಂತ
ಚುರುಕಾಗಿರುವಂತಹ ತಮ್ಮ ಜ್ಞಾನದ ಮೂಲಕವಾಗಿ ಇಡೀ ನಾಡಿನ ಗಮನವನ್ನು ಸೆಳೆದಿರ್ತಕ್ಕಂಥವ್ರು. ಅವರು ಅತ್ಯಂತ ನಮ್ಮ ಕಲ್ಯಾಣ ಕರ್ನಾಟಕ ನಾಡಿನ ಬೀದರ್ ಜಿಲ್ಲೆಯ ಬಸವಕಲ್ಯಾಣ ತಾಲೂಕಿನ ರಾಜೇಶ್ವರ ಗ್ರಾಮದಲ್ಲಿ 1939ರಲ್ಲಿ ಅವರು ಜನಿಸಿದರು. ರಾಜೇಶ್ವರದ ಗ್ರಾಮದಲ್ಲಿ ಅವರು ಹುಟ್ಟಿದರೂ ಕೂಡ ಮುಂದೆ ಅವರು ಶಿಕ್ಷಣವನ್ನು ಪಡೀಲಿಕ್ಕೆ ಹುಮ್ನಾಬಾದಕ್ಕೆ ಆಗಮಿಸ್ತಾ ಇದ್ದಾರೆ. ಕರದಳ್ಳಿಯವರು ಚರಿತ್ರೆಗಿಂತ ಚಾರಿತ್ರ್ಯ ಬಹಳ ದೊಡ್ಡ. ಅವರು ನೋಡಿದ್ರೆ ನನಗೆ ಎಷ್ಟು ಸರಳ ವ್ಯಕ್ತಿ ಅಂತಂದ್ರೆ ಇವರೊಬ್ಬ ಜಂಗಮ ಮನೆಯಲ್ಲಿ ಹುಟ್ಟಿದ್ದಾರೆ ಅನ್ನೋದೇ ನಮಗೆ 10 ವರ್ಷದಿಂದ ಗೊತ್ತೇ ಆಗಲಿಲ್ಲ. ಆಮೇಲೆ ಇವರು ಸ್ವಾಮಿಗಳಂತ ಗೊತ್ತಾಗಿದ್ದು 10 ವರ್ಷದ ಮೇಲೆ. ಯಾಕಂದ್ರೆ ಹೆಸರು ನೋಡಿದ್ರೆ ಎಲ್ಲಿನೋ ಅಯ್ಯ ಮತ್ತು ಸ್ವಾಮಿ ಅನ್ನೋದು ಇಂಡಿಕೇಟ್ ಮಾಡೋದಿಲ್ಲ. ಚಂದ್ರಕಾಂತ್ ಕರದಳ್ಳಿ ಅಂದ ಕೂಡಲೇ ನಮ್ಮ ಪೈಕಿ ಲಿಂಗಾಯತರ ಪೈಕಿನೇ ಇರಬೇಕು ಅಂತ ಚಂದ್ರಕಾಂತಯ್ಯ ಅನ್ನೋದು ಬಂದೇ ಇಲ್ಲ. ಕರದಳ್ಳಿ ನನ್ನ ಸ್ವಭಾವ ಅವ್ರ ಸ್ವಭಾವ ಸ್ವಲ್ಪ ಹೊಂದಿಕೆ, ಸ್ವಲ್ಪ ನೇರ ನಡೆ, ದಿಟ್ಟ ನುಡಿ, ಇದ್ದಕ್ಕಿದ್ದಂಗೆ ಮಾತಾಡೋದು, ಯಾವುದು ಹಂಗು ಮರ್ಜಿ ಮುಲಾಜು ಇಲ್ಲದೆ ಹೇಳುವಂಥ ಒಬ್ಬ ಶಿಕ್ಷಕ. ಇಷ್ಟು ಮನೋಸ್ಥೈರ್ಯ ಎಲ್ಲಿಂದ ಬಂತು, ಹೆಂಗೆ ಬಂತು ಅಂತ ನಾನು ಒಂದು ಸ್ವಲ್ಪ ಆಲೋಚನೆ ಮಾಡಿ. ಇವರು ಯಾದಗಿರಿ ಕರ್ಮಭೂಮಿ ಮತ್ತು ಯಾದಗಿರಿ ಜಿಲ್ಲೆಯಿಂದೇ ಗುರುತಿಸಲ್ಪಟ್ಟರು. ಅದು ಸಂತೋಷದ ಸಂಗತಿ. ಸಂಸ್ಕೃತಿ ಇಲಾಖೆಯ ಕುವೆಂಪು ಭಾಷಾ ಭಾರತಿ ಪ್ರಾಧಿಕಾರದ ವತಿಯಿಂದ 2019ನೇ ಸಾಲಿನ ಗೌರವ ಪ್ರಶಸ್ತಿ ಪುರಸ್ಕಾರದ ಸಂದರ್ಭದಲ್ಲಿ ಸಲ್ಲಿಸಲಾಗುತ್ತಿರುವ ಸನ್ಮಾನ ಪತ್ರ. ಸನ್ಮಾನ್ಯರೇ, ತಾವು ಕಲ್ಯಾಣ ಕರ್ನಾಟಕ ನಾಡಿನ ಹೆಮ್ಮೆಯ ಪುತ್ರರು, ಉತ್ತಮ ಸಾಹಿತಿಗಳೂ ಆಗಿದ್ದೀರಿ. ಕನ್ನಡ ಮತ್ತು ಹಿಂದಿ ಎರಡೂ ಭಾಷೆಗಳಲ್ಲಿ ಸಮರ್ಥವಾಗಿ ಸಾಹಿತ್ಯ ಸೃಜನೆ ಮಾಡುವ ಸವ್ಯ ಸಾಚಿಗಳಾಗಿದ್ದೀರಿ. ಕನ್ನಡದಲ್ಲಿ ಕತೆ, ಕಾದಂಬರಿ, ನಾಟಕ, ವಿಡಂಬನೆ, ಪ್ರಬಂಧ, ಸಂಶೋಧನೆ, ಶಾಸ್ತ್ರ ಗ್ರಂಥಗಳನ್ನು ರಚಿಸಿ ಬಹುಮುಖ ಪ್ರತಿಭಾ ಸಂಪನ್ನರಾಗಿದ್ದೀರಿ. ಕನ್ನಡದ ಹಿರಿಯ ಸಾಹಿತಿಗಳನ್ನು ಹಿಂದಿ ಪ್ರದೇಶಕ್ಕೆ ಪರಿಚಯಿಸಿ ಕನ್ನಡದ ಸಾಹಿತ್ಯ ಸೇವೆ ಮಾಡಿದ್ದೀರಿ. ನಮ್ಮ ಸಂಸ್ಥೆಯ ಬೆಳ್ಳಿ ಹಬ್ಬದ ಸಂದರ್ಭದಲ್ಲಿ ಕಲ್ಯಾಣ ಕರ್ನಾಟಕ ಪ್ರದೇಶದ 26 ಜನ ಸಾಹಿತಿಗಳಿಂದ 26 ಪ್ರಾತಿನಿಧಿಕ ಕೃತಿಗಳು ಪ್ರಕಟವಾಗುವುದಕ್ಕೆ ಕಾರಣಕರ್ತರಾಗಿದ್ದೀರಿ. ಅವರಲ್ಲಿ ಅನೇಕ ಜನ ಹೊಸ ಪ್ರತಿಭೆಗಳನ್ನು ಹುಡುಕಿ ತೆಗೆದು ಸಾಹಿತ್ಯ ಲೋಕಕ್ಕೆ ನೀಡಿದ್ದೀರಿ. ಹಿರೇಮಠ ಸಂಸ್ಥಾನ ಭಾಲ್ಕಿಯ ವತಿಯಿಂದ ಶರಣ ಸಾಹಿತ್ಯಕ್ಕೆ ಸಂಬಂಧಿಸಿದ 100ಕ್ಕೂ ಮೀರಿ ಕನ್ನಡ, ಮರಾಠಿ, ಹಿಂದಿ ಕೃತಿಗಳ ಪ್ರಕಟಣೆಯ ಉಸ್ತುವಾರಿಯನ್ನು ವಹಿಸಿಕೊಂಡು ಇವತ್ತಿಗೂ ಆ ಕಾರ್ಯದಲ್ಲಿ ತೊಡಗಿದ್ದೀರಿ. ಮತ್ತು ಪ್ರಕಾಶನ, ಶ್ರೀ ಸಿದ್ಧಲಿಂಗೇಶ್ವರ ಪ್ರಕಾಶನ, ಶ್ರೀ ಬಸವ ಪ್ರಕಾಶನ, ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಬಾಲ ಸಾಹಿತ್ಯ ಪುರಸ್ಕಾರ, ಕರ್ನಾಟಕ ಸರ್ಕಾರದ ರಾಜ್ಯೋತ್ಸವ ಪ್ರಶಸ್ತಿ, ಬೆಳಗಾವಿಯ ನಾಗನೂರು ರುದ್ರಾಕ್ಷಿ ಮಠದ ಹರಡೇಕರ್ ಮಂಜಪ್ಪ ಪ್ರಶಸ್ತಿ. ಈ 3 ಪ್ರಶಸ್ತಿಗಳಿಗೆ ಭಾಜನರಾದ ಶ್ರೀ ಚಂದ್ರಕಾಂತ್ ಕರದಳ್ಳಿ ಅವರಿಗೆ ಅಭಿನಂದನಾ ನುಡಿ ಪತ್ರ. ದೀಪವು ನಿನ್ನದೇ, ಗಾಳಿಯು ನಿನ್ನದೇ, ಆರದಿರಲಿ ಬೆಳಕು. ಕಡಲು ನಿನ್ನದೇ, ಹಡಗು ನಿನ್ನದೇ, ಮುಳುಗದಿರಲಿ ಬದುಕು. ಬೆಟ್ಟವು ನಿನ್ನದೇ, ಬಯಲು ನಿನ್ನದೇ, ಹಬ್ಬಿ ನಗಲಿ ಪ್ರೀತಿ ನೆಳಲು. ಬಿಸಿಲು ಎಲ್ಲವೂ ನಿನ್ನದೇ ಇರಲಿ ಏಕರೀತಿ. ಬಿಸಿಲು ಎಲ್ಲವೂ ನಿನ್ನದೇ ಇರಲಿ ಏಕರೀತಿ. ಚಂದ್ರಕಾಂತ್ ಕರದಳ್ಳಿ ಸರ್ ಅಂದಾಕ್ಷಣ ಥಟ್ಟನೆ ನೆನಪಿಗೆ ಬರೋದು ಅವರ ಚಿಂತನೆಗಳು. ಕಲಬುರಗಿ ಆಕಾಶವಾಣಿಯಿಂದ ಬಿತ್ತರಗೊಂಡ ಅವರ 100 ಚಿಂತನೆಗಳು ಪ್ರಸಾರಗೊಂಡ ಅವರ ಹೆಸರನ್ನು ನಾಡಿನ ಉದ್ದಗಲಕ್ಕೂ ಪರಿಚಯವನ್ನು ಮಾಡಿವೆ. ಶಿಕ್ಷಕ ವೃತ್ತಿಯಲ್ಲಿ ಮಕ್ಕಳಿಗೆ ಬೋಧಿಸುತ್ತಲೇ ಮಕ್ಕಳ ಸಾಹಿತ್ಯ ಕೆಲಸದಲ್ಲಿ ತೊಡಗಿದವರು ಚಂದ್ರಕಾಂತ್ ಕರದಳ್ಳಿ ಅವರು. ಸುದ್ದಿ ಇನ್ನು ಇವೆ, ಸದ್ಯಕ್ಕೆ ಬ್ರೇಕ್. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. You call that a last minute plan? We call that Hatchin. Go Hatchin in the all new Toyota Glanza. ಆದರ್ಶ ಆಸ್ಪತ್ರೆ, ಆದರ್ಶ ಮೆಡಿಕಲ್ ಮೇಲುಗಡೆ, ಮೊದಲನೆಯ ಮಹಡಿ, ಸೂಪರ್ ಮಾರ್ಕೆಟ್, ಕಲಬುರಗಿ. ಗಿರೀಶ್ ಕಿಡ್ನಿ ಫೌಂಡೇಶನ್ ಮತ್ತು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ತಾಹಿರ್ ಮೊಹಿಯುದ್ದೀನ್ ಬಿಲ್ಡಿಂಗ್, ಜಯನಗರ ಬಸ್ ಸ್ಟಾಪ್ ಎದುರುಗಡೆ, ಸ್ವಸ್ತಿಕ್ ನಗರ, ಸೇಡಂ ರಸ್ತೆ, ಕಲಬುರಗಿ. ಅಥರ್ವ ಹೋಟೆಲ್, ನೈಸರ್ಗಿಕ ಆಹಾರದ ಹೊಳಪು, ಲಾಡ್ಜಿಂಗ್ ಪ್ಯೂರ್ ವೆಜ್ ರೆಸ್ಟೋರೆಂಟ್, ರಾಮ್ ಮಂದಿರ್ ಸರ್ಕಲ್, ಹೈಕೋರ್ಟ್ ರಸ್ತೆ, ಕಲಬುರಗಿ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಂಗಳೂರಿನ ಧನ ಸಹಾಯದೊಂದಿಗೆ ಚಿತ್ರಕಲಾವಿದ ಶ್ರೀಗಿರಿ ಲಕ್ಷ್ಮಣ್ ರಾವ್ ಅವರ ಸಿಂಚನ ಏಕವ್ಯಕ್ತಿ ಚಿತ್ರಕಲಾ ಪ್ರದರ್ಶನದ ಉದ್ಘಾಟನಾ ಸಮಾರಂಭ ಜರುಗಿತು.
ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಂಗಳೂರು ಇವರ ಸಹಕಾರದೊಂದಿಗೆ ಚಿತ್ರಕಲಾವಿದರಾದ ಶ್ರೀಗಿರಿ ಲಕ್ಷ್ಮಣರಾವ್ ರವರ ಸಿಂಚನ ಏಕವ್ಯಕ್ತಿ ಚಿತ್ರಕಲಾ ಪ್ರದರ್ಶನದ ಉದ್ಘಾಟನಾ ಸಮಾರಂಭವು ದಿನಾಂಕ 16ನೇ ಡಿಸೆಂಬರ್ 2019 ಬೆಳಿಗ್ಗೆ 11:30 ಗಂಟೆಗೆ ಕಲಬುರಗಿ ಮಹಾನಗರದ ಟ್ಯಾಂಕ್ ಬಂಡ್ ರಸ್ತೆಯಲ್ಲಿರುವ ಶ್ರೀಮತಿ ಮಾತೋಶ್ರೀ ನೀಲಗಂಗಮ್ಮ ಗುರಪ್ಪ ಅಂದಾನಿ ಆರ್ಟ್ ಗ್ಯಾಲರಿಯಲ್ಲಿ ಜರುಗಿತು. ಇದರ ಉದ್ಘಾಟಕರಾಗಿ ದಿ ಐಡಿಯಲ್ ಫೈನ್ ಆರ್ಟ್ ಸಂಸ್ಥೆ ಕಲಬುರಗಿಯ ಕಾರ್ಯದರ್ಶಿಗಳಾದ ಡಾಕ್ಟರ್ ವಿಜಿ ಅಂದಾನಿ ಆಗಮಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಯಾದಗಿರಿ ಹಾಗೂ ರಾಯಚೂರಿನ ಪ್ರಭಾರಿ ನಿರ್ದೇಶಕರಾದ ದತ್ತಪ್ಪ ಸಾಗನೂರ ಹಾಗೂ ದಿ ಐಡಿಯಲ್ ಫೈನ್ ಆರ್ಟ್ ಕಾಲೇಜಿನ ಪ್ರಾಚಾರ್ಯರಾದ ರಾಜಶೇಖರ್ ಶಾಮಣ್ಣ ಹಾಗೂ ಸಾರ್ವಜನಿಕ ಶಿಕ್ಷಣ ಇಲಾಖೆ ಕಲಬುರಗಿಯ ಆಯುಕ್ತರ ಕಚೇರಿಯ ಹಿರಿಯ ಚಿತ್ರಕಲಾ ವಿಷಯ ಪರಿವೀಕ್ಷಕರಾದ ದೇವೇಂದ್ರ ಪಾಟಿ ಆಗಮಿಸಿದ್ದರು. 30 ವರ್ಷಗಳ ಹಿಂದೆ ನಾನು ಇಲ್ಲಿ ಅಡ್ಮಿಷನ್ ಮಾಡುವಾಗ ಮಾಡಿದ್ದೆ. ಅವಾಗ ನಾನು ನನ್ನ ಒಂದು ಚಿತ್ರ ಪ್ರದರ್ಶನ ಮಾಡುವಾಗ ಅಲ್ಲಿ ನನಗೆ ಕಲಿಯುವ ಸಂದರ್ಭದಲ್ಲಿ ನನಗೆ ಶಾಲೆಯಿಂದ ಕಾಲೇಜಿನಿಂದ ಅವಾರ್ಡ್ ಆದಾಗ ಅವಾಗ ಬಹಳಷ್ಟು ಖುಷಿಯಾಗಿತ್ತು. ನನ್ನ ಒಂದು ಕನಸಾಗಿತ್ತು, ನಾನು ಮುಂದೆ ಒಂದು ಏಕವ್ಯಕ್ತಿ ಚಿತ್ರಕಲಾ ಪ್ರದರ್ಶನ ಈ ಕಾಲೇಜಿನಲ್ಲಿ ಇಲ್ಲಿ ಕಲಿತು ನಮ್ಮ ಗುರುಗಳ ಸಮ್ಮುಖದಲ್ಲಿ ನಮ್ಮ ಗುರುಗಳಿಂದಲೇ ಮಾಡಬೇಕು ಅನ್ನೋದು ನನ್ನ ಒಂದು ಕನಸು. ಇವತ್ತು ನನ್ನ ನನಸಾಗಿದೆ. ನನಗೆ ತುಂಬ ಖುಷಿ ಅನ್ನಿಸ್ತದೆ. ಈ ಖುಷಿಯನ್ನು ನಾನು ವ್ಯಕ್ತಪಡಿಸೋಕ್ಕೆ ಮಾತಿನಲ್ಲಿ ಹೇಳಕ್ಕಾಗ್ತಾ ಇಲ್ಲ. ಆದರೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯದಿಂದ ಇವತ್ತು ಈ ಕಾರ್ಯವನ್ನು ನಾನು ಮಾಡಿದ್ದೇನೆ. ಅದಕ್ಕೆ ಇಲಾಖೆಗೂ ಧನ್ಯವಾದ ಹೇಳ್ತಾ, ಈಗ ಬಹಳಷ್ಟು ಜನ ಕಲಾವಿದರು ನಮ್ಗೆ ಸಮಯನೇ ಸಿಗಲ್ಲ ಅಂತ ಹೇಳ್ತಾರೆ. ಎಲ್ಲರಿಗೂ ಸಿಗೋದು 24 ಗಂಟೆ. ಆ 24 ಗಂಟೆಗಳಲ್ಲಿ ಕೆಲವರು ಕೆಲಸ ಮಾಡೋರಿಗೆ ಸಮಯನೇ ಸಾಕಾಗಿಲ್ಲ, ಇನ್ನು ಕೆಲವ್ರಿಗೆ ಸಮಯನೇ ಸಿಗಂಗಿಲ್ಲ. ಈಗ ಶ್ರೀಗಿರಿ ಅವರು ಪ್ರದರ್ಶನ ಮಾಡಿದ್ ನೋಡಿದ್ರೆ ಇದು ಒನ್ ಮನ್ ಶೋ ಅಲ್ಲ, ಇದು ಪೂರ್ತಿ ಎಲ್ಲ ಕಲಾಕೃತಿಗಳು ಸುಮಾರು 57 ಕಲಾಕೃತಿಗಳು. ಇದರಲ್ಲಿ 3 ಜನ ಸೇರಿ ಎಷ್ಟು ಮಾಡಬೇಕು ಕಲಾಕೃತಿಗಳು ಅದಕ್ಕಿಂತ ಹೆಚ್ಚಿಗೆ ಮಾಡಿದ್ದಾರೆ. ಈಗ ಬಹುಶಃ ಶ್ರೀಗಿರಿ ಅವರು ಅಲ್ಲದ ಇನ್ನೂ ಸಲ ಅಪ್ಲಿಕೇಶನ್ ಮಾಡಿ ಇದ್ರ ಸಹಾಯಧನ ತಗೋಬಹುದು. ಅವರು ಒಂದೇ ವಿಷಯದ ನಾವು ಕಲಾಕೃತಿ ನಿರ್ಮಾಣ ಕಾಂಪೋಸಿಷನ್ ಮಾಡಿದ್ದಾರೆ, ಪ್ರಕೃತಿ ಚಿತ್ರಣ ಮಾಡಿದ್ದಾರೆ, ಇನ್ನು ಬೇರೆ ಬೇರೆ ರೀತಿಯ ಭಾವನಾತ್ಮಕದ ಕಲಾಕೃತಿಗಳನ್ನು ಮಾಡಿದ್ದಾರೆ. ಆ ಕಲಾಕೃತಿಗಳು ಸ್ವಲ್ಪ ಉಚ್ಚ ಮಟ್ಟದಲ್ಲಿ ಇವೆ. ಇನ್ನೂ ಅದರಲ್ಲಿ ಪರಿಣಿತಿ ಸಾಧಿಸಬೇಕು. ಮುಂದಿನ ದಿನಗಳಲ್ಲಿ ಪರಿಣಿತಿ ಸಾಧಿಸಿ ಯಶಸ್ವಿ ಮಾಡ್ತಾರೆ ಅಂತ ಹೇಳ್ತಾ ಅವ್ರ ಕಾರ್ಯಕ್ಕೆ ನಾವು ಶುಭ ಕೋರ್ತೇನೆ. ಇನ್ನೂ ಹೆಚ್ಚಿನ ಪ್ರದರ್ಶನ ಮಾಡಲಿ ಅಂತ ಹೇಳ್ತಾ ಶುಭಾಶಯ ಕೋರ್ತೇನೆ. ಪೂಜ್ಯ ದೊಡ್ಡಪ್ಪ ಅಪ್ಪ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ಸಿಮೆಂಟ್ ಮತ್ತು ಸ್ಟೀಲ್ ಕೈಗಾರಿಕೆಗಳಲ್ಲಿ ಕಠಿಣ ವಸ್ತುಗಳು ಈ ವಿಷಯದ ಕುರಿತು ವಿಶೇಷ ಉಪನ್ಯಾಸ ಕಾರ್ಯಕ್ರಮ ಜರುಗಿತು. ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಪೂಜ್ಯ ದೊಡ್ಡಪ್ಪ ತಾಂತ್ರಿಕ ಮಹಾವಿದ್ಯಾಲಯದ ಸಿರಾಮಿಕ್ ಮತ್ತು ಸಿಮೆಂಟ್ ಡಿಪಾರ್ಟ್ಮೆಂಟ್ನ ವತಿಯಿಂದ ದಿ ಇನ್ಸ್ಟಿಟ್ಯೂಷನ್ ಆಫ್ ಇಂಜಿನಿಯರ್ಸ್ ಇಂಡಿಯಾ ಕಲಬುರಗಿ ಸೆಂಟರ್ನ ಸಹಯೋಗದೊಂದಿಗೆ ಸಿಮೆಂಟ್ ಮತ್ತು ಸ್ಟೀಲ್ ಕೈಗಾರಿಕೆಯ ಕಠಿಣ ವಸ್ತುಗಳು ಎಂಬ ವಿಷಯದ ಕುರಿತು ವಿಶೇಷ ಉಪನ್ಯಾಸ ಕಾರ್ಯಕ್ರಮವು ಇಂದು ಪಿಡಿಎ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಜರುಗಿತು. ಇನ್ಸ್ಟಿಟ್ಯೂಷನ್ ಆಫ್ ಇಂಜಿನಿಯರ್ಸ್ ಕಲಬುರಗಿಯ ಚೇರ್ಮನ್ಗಳಾದ ಇಂಜಿನಿಯರ್ ಬಿಎಸ್ ಮೋರೆ ಅವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದರು. ಸಿರಾಮಿಕ್ ಮತ್ತು ಸಿಮೆಂಟ್ ಟೆಕ್ನಾಲಜಿ ವಿಭಾಗದ ಎಚ್ಒಡಿಗಳಾದ ಡಾಕ್ಟರ್ ಅಮರೇಶ್ ರಾಯಚೂರ್ ಅಧ್ಯಕ್ಷತೆ ವಹಿಸಿದ್ದರು. Today we are gathered here for this Institution in Industry Interaction Program organized by Department of Ceramic Cement Technology and the Institution of Engineers Kalburgi Local Center. Friends, today it is very lucky, our department is lucky that we are having today great people who are the top position in the industry. So Umesh Osur sir, Vice President of ACC Cement Company. So sir, I welcome on behalf of the Department of Ceramic and
and our Anwar Hussain sir also I welcome on behalf of department and Institution of Engineers sir. So I welcome HOD sir, Amrish sir to this program, and also Madhapa Gadge sir and More sir to this program, and all our faculty members. Which I was also one among you when I was a student. I was missing the presentation. The reason why I asked the videos is to have this exposure. You know how you're introducing, I'm in 5th year semester and Mr. So-and-so, and 5th year semester, no. Your introduction should be so dynamic, anybody who is listening to you should feel a curiosity to learn more. That is more important than anything else. No doubt you are having a very good technical background, you have a very good teachers who give you a good knowledge. But presentation in your life is the real skill where you will get your job. I think Mahadeva will agree on that. Correct? Yes. Even if you are a distinction student, if you are not able to present it properly, you will not get a job. So today I am reaching to the stage of operation manager as a country head, handling lot of multinationals. Almost or operation of 3,000 people we are working in that country, Qatar, which I am trying to engage with you. In many of the oil and gas industries, which is onshore and offshore. I hope you guys may not be knowing what is offshore. We are standing on water in the sea. There is nothing other than water. It's a simple platform where the drills are there, and they are drilling all gas from that area and putting back to the onshore for purifications. I'm handling that operation as well, whereas almost 500 people will be flying up and down on the offshore. World is really very good, very big. Provided you give your exposure and a presentation in such a manner, they will take you in the different direction. So life is not at this stage. Today you see one of my friend, he has reached to the top level. Mr. Umesh is the top notch of a decision making organization. That is where the inspiration comes. Cement people, those who are manufacturing cement and making the industry is developing year by year, they are missing what is happening in the cement and ceramic technology. This is very unfortunate part, what we thought, what we understood. Because when we get into the subject of cement, whatever the people are getting involved in the manufacturing cement are basically from the chemical industries and from the mechanical industries. Mechanical industries are there for the maintenance of the equipments. For manufacturing of the cement, there is a group of chemical engineers working in the cement industry. But what the very chemical engineers are taught about the cement? Nothing. It is very, very minute. They know only about cement. Cement is a hydraulic element, hydraulic setting material which is being used for the construction of the buildings and dams. Beyond that, they don't know. They also learn what is cement after getting jobs in the cement industry. But what about we? As a ceramic and cement technology department, we learn all along the academic of 4 years what is cement, since from raw materials to its product, right? BD College of Engineering arranged a program in collaboration with the Institution of Engineers Kalburgi Local Center. I am very happy, and in this occasion I want to tell today's speaker, Umesh, Engineer Umesh, who is from Mumbai and he was a product of this college, has given an excellent lecture on cement and ceramics, covering steel industry, cement industry and glass industry, etc. I believe that it is most useful for you one and all. With this, I conclude. So sir, we have already taken adequate measures in order to improve their personality by including certain subjects called as aptitude and humanity subjects, where communication skills are developed and managerial skills are developed there. So only the proper things we have to do. If any things we have taken already measures. There is one seminar is also there we have to do. But still our area students, they have lacked something like language problem or confidence. That also we are now trying to build in them. It's having some skills and all. So that is taken care. And secondly, sir has told that why cement industry is not reporting this one. We are almost we advertise it. I do not know where we are lacking from our side. He is very happy to collaborate with us every time. And nextly, I would like to thank Umesh Hussain sir.
for gracing this occasion and collaborating with us for consultancy and all other advices which he can give us for academic development. And I would also like to thank Anwar sir for his short and very motivating speech, as he has pointed out that our students lack presentation skills, and as Amrit sir told that we are making good effort from training and placement. ಈ ಕಾರ್ಯಕ್ರಮದಲ್ಲಿ ಎಸಿಸಿ ಮುಂಬೈನ ಉಪಾಧ್ಯಕ್ಷರಾದ ಉಮೇಶ್ ಹೊಸೂರ ವೇದಿಕೆ ಮೇಲೆ ಉಪಸ್ಥಿತರಿದ್ದರು. ಟ್ರೈನಿಂಗ್ ಮತ್ತು ಪ್ಲೇಸ್ಮೆಂಟ್ ಆಫೀಸರ್ ಡಾಕ್ಟರ್ ಮಹದೇವಪ್ಪ ಗಾಡ್ಗೆ ಅವರು ಕೂಡ ಮುಖ್ಯ ಅತಿಥಿಗಳಾಗಿ ವೇದಿಕೆ ಮೇಲೆ ಉಪಸ್ಥಿತರಿದ್ದರು. ಡಾಕ್ಟರ್ ವೀರೇಶ್ ಮಲ್ಲಾಪುರ ಹಾಗೂ ಪ್ರೊಫೆಸರ್ ಗುಂಡು ಕೋಳ್ಕೂರ್ ಅವರು ಅತಿಥಿಗಳ ಪರಿಚಯ ಮಾಡಿಕೊಟ್ಟರು. ಸಿಎಪಿಇ ಲಿಮಿಟೆಡ್ ಕತಾರ್ನ ಆಪರೇಷನ್ ಹೆಡ್ ಅನ್ವರ್ ಹುಸೇನ್ ರವರು ಉಪನ್ಯಾಸ ನೀಡಿದರು. ಇನ್ಸ್ಟಿಟ್ಯೂಷನ್ ಆಫ್ ಎಂಜಿನಿಯರ್ಸ್ ಕಲಬುರಗಿಯ ಕಾರ್ಯದರ್ಶಿಗಳಾದ ಡಾಕ್ಟರ್ ಬಾಬುರಾವ್ ಎನ್ ಶೇರಿಕಾರ್ ಸ್ವಾಗತಿಸಿದರು. ಪ್ರೊಫೆಸರ್ ಪವನ್ ರಂಗದಾಳ್ ವಂದಿಸಿದರು. ರವಿವರ್ಮ ಕಲಾ ಸಾಹಿತ್ಯ ಸಾಂಸ್ಕೃತಿಕ ಸೇವಾ ಸಂಸ್ಥೆಯ ವತಿಯಿಂದ ಜನಪದವೇ ನಮ್ಮ ಜೀವನಾಡಿ ಈ ಕುರಿತು ವಿಶೇಷ ಕಾರ್ಯಕ್ರಮ ನಡೆಯಿತು. ರವಿವರ್ಮ ಕಲಾ ಸಾಹಿತ್ಯ ಸಾಂಸ್ಕೃತಿಕ ಸೇವಾ ಸಂಸ್ಥೆ ಹಡಗಿಲ್ ಹಾರುತಿ ತಾಲೂಕಾ ಜಿಲ್ಲಾ ಕಲಬುರಗಿಯ ವತಿಯಿಂದ ಜನಪದವೇ ನಮ್ಮ ಜೀವನಾಡಿ ಕಾರ್ಯಕ್ರಮವು ಪ್ರಿಯದರ್ಶಿನಿ ಮಹಿಳಾ ಪದವಿ ಪೂರ್ವ ಕಾಲೇಜು ವಿದ್ಯಾನಗರ ಕಲಬುರಗಿಯಲ್ಲಿ ದಿನಾಂಕ 16ನೇ ಡಿಸೆಂಬರ್ 2019 ಮಧ್ಯಾಹ್ನ 2:15 ಜರುಗಿತು. ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಬುದ್ಧವಿಹಾರ ಕಲಬುರಗಿಯ ಸಂಗಾನಂದ ಬಂತೇಜಿ ವಹಿಸಿದ್ದರು. ಉದ್ಘಾಟಕರಾಗಿ ಕನ್ನಡ ಜಾನಪದ ಪರಿಷತ್ತು ಬೆಂಗಳೂರಿನ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಎಸ್ ಬಾಲಾಜಿ ಆಗಮಿಸಿದ್ದರು. ಅಧ್ಯಕ್ಷತೆಯನ್ನು ಪ್ರಿಯದರ್ಶಿನಿ ಕನ್ಯಾ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾದ ಸಿಂಧುಮತಿ ಆರ್ ಭೋಸ್ಲೆ ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕಲಬುರಗಿಯ ಸಹಾಯಕ ನಿರ್ದೇಶಕರಾದ ಕೊಟ್ರೇಶ ಮರಬನಹಳ್ಳಿ ಹಾಗೂ ನಿವೃತ್ತ ಪ್ರಾಧ್ಯಾಪಕರು ಹಾಗೂ ಸಾಹಿತಿಗಳಾದ ಡಾಕ್ಟರ್ ವಾಸುದೇವ್ ಸೇಡ ಆಗಮಿಸಿದ್ದರು. ಗೌರವ ಅತಿಥಿಗಳಾಗಿ ಪ್ರಿಯದರ್ಶಿನಿ ಕಾಲೇಜಿನ ಪ್ರಭಾರಿ ಪ್ರಾಚಾರ್ಯರಾದ ಅಕ್ಕಮ್ಮ ಹತ್ತಿ ಆಗಮಿಸಿದ್ದರು. ಸಾಹಿತಿಗಳಾದ ಎಚ್.ಎಸ್. ಬರಗಾಲಿ ಸ್ವಾಗತಿಸಿದರು. ನಿವೃತ್ತ ಶಿಕ್ಷಕರಾದ ಎಂಎನ್ ಸುಗಂಧಿ ನಿರೂಪಿಸಿದರು. ಈ ಕಾರ್ಯಕ್ರಮದಲ್ಲಿ ಕಲಬುರಗಿಯ ಖ್ಯಾತ ಕ್ಷಯರೋಗ ತಜ್ಞರಾದ ಡಾಕ್ಟರ್ ಎಸ್.ಎಚ್. ಕಟ್ಟಿ, ಜಿಲ್ಲಾ ಆಹಾರ ಸುರಕ್ಷತಾ ಅಧಿಕಾರಿ ಡಾಕ್ಟರ್ ಎಸ್. ದೀಪಕ್ ಸುಕೆ, ಸಾವಳಗಿಯ ಜಾನಪದ ಕಲಾವಿದರಾದ ರ್ಯಾವಮ್ಮ ಹೂಗಾರ್ ಇವರಿಗೆ ಗೌರವಿಸಿ ಸನ್ಮಾನಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಕಲಾವಿದರಾದ ನೀಲಮ್ಮ ಕುಂಬಾರ ಸಾವಳಗಿ, ಶ್ರೀಧರ ಕಲಾತಂಡ ಕಲಬುರಗಿ, ರ್ಯಾವಮ್ಮ ಹೂಗಾರ ಭಾಗವಹಿಸಿದ್ದರು. ಈ ಕಾರ್ಯಕ್ರಮದಲ್ಲಿ ಸಂಘದ ಅಧ್ಯಕ್ಷರಾದ ಜಗದೇವಿ ಎಸ್. ಭರಣಿ, ಕಾರ್ಯದರ್ಶಿಗಳಾದ ಶಿವಶಂಕರ್ ಬಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಜನಪದವೇ ಜೀವನಾಡಿ ಕಾರ್ಯಕ್ರಮ ತಂದಾಗ ಈ ಜನಪದ ಅಂದ್ರೆ ಏನು, ಜನಪದದಲ್ಲಿ ಇದ್ದಂತ ಒಂದು ಸಾಂಸ್ಕೃತಿಕ ಚಟುವಟಿಕೆ ಯಾವ್ಯಾವ ಇರ್ತಾವ ತಾವೆಲ್ಲ ತಿಳ್ಕೊತಾ ಇರಬೇಕು. ಯಾಕಂದ್ರೆ ಜನಪದ ಅಂತಂದಾಗ ಇದು ಹೆಣ್ಮಕ್ಳದಲ್ಲಿದ್ದಂಥ ಒಂದು ವಿಷಯ ಮತ್ತು ಗಂಡಸು ಮಕ್ಕಳದಲ್ಲಿದ್ದಂಥ ಒಂದು ವಿಷಯ. ಈ ಭಜನೆ ಪದಗಳಾಗಲಿ ಮತ್ತು ಹೆಣ್ಮಕ್ಳು ಇವತ್ತಿನ ದಿವಸ ನಾವೆಲ್ಲ ಹಳ್ಳಿ ಊರದಲ್ಲಿ ನಾವೆಲ್ಲ ನೋಡ್ತಾ ಇದ್ದೇವೆ. ಯಾವುದೇ ಒಂದು ತೊಟ್ಟಲ ಕಾರ್ಯಕ್ರಮಗಳಾಗಲಿ ಮತ್ತು ಶೋಭನ ಪದ್ಯಗಳಾಗಲಿ, ಬುಲೈ ಪದ್ಯಗಳಾಗಲಿ, ಇಂತಿಂಥ ಒಂದು ಸಂಸ್ಕೃತಿ ಚಟುವಟಿಕೆಗಳು ನಡೀತಂಥವಲ್ಲ ಹಳ್ಳಿ ಊರಲ್ಲಿ. ಅದಕ್ಕೆ ಜನಪದ ಏನು, ನೀವೆಲ್ಲ ಶಾಲೆ ಒಳಗೆ ನೀವೇನ ಜನಪದ ಗೀತೆಗಳನ್ನು ನೀವೆಲ್ಲ ಹಾರ ಹಾಡ್ತಿರ್ಬೋದು. 26 ಜನವರಿ ದಿವಸ ಮತ್ತು 15 ಆಗಸ್ಟ್ ದಿವಸ ಯಾವುದೇ ಒಂದು ಇಂಥ ಹೊಸ ನಿಮ್ಮ ಆಚರಣೆ ಮಾಡೋಂಥ ಒಂದು ಮಹಾಪುರುಷರದ ವಿಷಯ ಮೇಲೆ ಆಚರಣೆ ಮಾಡೋಂಥ ಒಂದು ವಿಷಯ ಮೇಲೆ ನೀವೆಲ್ಲ ವಿದ್ಯಾರ್ಥಿಗಳಾಗಲಿ ವಿದ್ಯಾರ್ಥಿನಿಯರಾಗಲಿ ನೀವೆಲ್ಲ ಶಾಲೆಗಳಿಗೆಲ್ಲ ನಿಮಗೆಲ್ಲ ಕಲಿಸ್ತಾರ. ಅವೆಲ್ಲ ಈ ಒಂದು ಜನಪದವೇ ನಮ್ಮ ಜೀವನ ಸಂಗೀತ ಕಾರ್ಯಕ್ರಮ ಇದೆ. ಇದು ಈ ಒಂದು ಕಾರ್ಯಕ್ರಮಕ್ಕೆ ಶ್ರೀ ಪೂಜ್ಯ ಸಂಗಾನಂದ ಬಂತೇಜಿಯವರು ಬುದ್ಧವಿಹಾರ್ ಇವರಿಗೆ ನಾವು ಅವರಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಬರಬೇಕು ಸರ್, ತಾವು ತಮ್ಮಿಂದ ಸಾನ್ನಿಧ್ಯ ವಹಿಸಬೇಕು ಈ ಒಂದು ಕಾರ್ಯಕ್ರಮಕ್ಕೆ ಅಂದಾಗ ಅವರು ಮನಸ್ಪೂರ್ವಕವಾಗಿ ಒಪ್ಪಿಕೊಂಡು ಈ ಕಾರ್ಯಕ್ರಮಕ್ಕೆ ಶೋಭೆಯನ್ನು ತಂದುಕೊಟ್ಟು ತಮ್ಮ ಹಿತ ನುಡಿಗಳನ್ನು ಆಡಿದ್ದಾರೆ. ಅವರಿಗೆ ತಮ್ಮ ಚಪ್ಪಾಳೆಯೊಂದಿಗೆ ಅಭಿನಂದಿಸಬೇಕಾಗಿದೆ. ಇದೇ ರೀತಿ ನಮ್ಮ ಅಚ್ಚುಮೆಚ್ಚಿನ ಜನಪದ ಸೇವೆಗೈದ ಜನರ ಕಣ್ಮಣಿ ಈ ಕಾರ್ಯಕ್ರಮಕ್ಕೆ ಉದ್ಘಾಟನೆಯಾಗಿ ಆಗಮಿಸಿದಂತ ಡಾಕ್ಟರ್ ಎಸ್. ಬಾಲಾಜಿ ರಾಜ್ಯಾಧ್ಯಕ್ಷರು, ಕನ್ನಡ ಜಾನಪದ ಪರಿಷತ್ತು ಬೆಂಗಳೂರು, ಇವರು ಈ ತಮ್ಮ ಜೀವನವನ್ನೇ ಈ ಜಾನಪದಗೋಸ್ಕರ ಮುಡಿಪಾಗಿಟ್ಟು ಯಾವ ಸರ್ಕಾರ ಗುರುತಿಸಿಲ್ಲ ಎಲೆಮರೆ ಕಾಯಿ ಅಂತ ಇರ್ತಕ್ಕಂಥ ಹಳ್ಳಿಗಳಲ್ಲಿ ಇರ್ತಕ್ಕಂಥ ಕಲಾವಿದರನ್ನ, ಜಾನಪದ ಕಲಾವಿದರನ್ನ ಗುರುತಿಸಿ
ಅವರನ್ನು ಬೆಳೆಸಿ ಉಳಿಸುವ ನಿಟ್ಟಿನಲ್ಲಿ ಇಡೀ ಕರ್ನಾಟಕದಲ್ಲಿ ಯಾರಾದರೂ ಇದ್ದಾರೆ ಅಂದರೆ ಅದು ಡಾಕ್ಟರ್ ಬಾಲಾಜಿ ಸರ್ ಅಂತ ಹೇಳಿ ನಾವು ಹೆಮ್ಮೆ ಪಡಬೇಕಾಗ್ತದೆ. ಜಾನಪದಕ್ಕೆ ಜಾತಿ ಮತ ಧರ್ಮಗಳ ಭೇದವಿಲ್ಲ. ಜಾನಪದ ಕಲೆ ಮತ್ತು ಕಲಾವಿದರ ಉಳಿವಿಗಾಗಿ ಇಂಥ ಸಂಸ್ಥೆಗಳು ಇಂಥ ಕಾರ್ಯಕ್ರಮವನ್ನು ಅಳವಡಿಸಿಕೊಂಡಿರ್ತಕ್ಕಂಥ ಅರ್ಥಗರ್ಭಿತ. ಸರ್ಕಾರ ಕಲಾವಿದರ ಭಾಷಾಶ್ರಮವನ್ನು 1,500 ಬೇಡಿಕೆ ಮೇಲೆ 500 ಹೆಚ್ಚಿಗೆ ಮಾಡಿದೆ. 5,000 ರೂಪಾಯಿ ಭಾಷಾಶ್ರಮ ಆಗಬೇಕನ್ನೋ ನಮ್ಮ ಬೇಡಿಕೆ ಹೋರಾಟ ಮುಂದುವರಿಯುತ್ತೆ. ಜಾನಪದಕ್ಕೆ ತನ್ನದೇ ಆದಂಥ ಶಕ್ತಿ ಇದೆ. ಯಾವ ಸಂಸ್ಥೆಗಳು ಉಳಿಸ್ತೇ ಇದ್ರು ಅದು ಉಳಿದಿರುತ್ತೆ. ಅದು ಯಾವಾಗ ಪರಿವರ್ತನೆ ತಗೊಳ್ಳುತ್ತಷ್ಟೇ ಕಾಲಘಟ್ಟಗಳಲ್ಲಿ, ಆದರೆ ಅದು ಸಾಯೋದಿಲ್ಲ. ಜಾನಪದ ನೀವೆಲ್ಲ ಉಳಿಸಿ ಬೆಳೆಸ್ತಕ್ಕಂಥ ಜವಾಬ್ದಾರಿ ನಿಮ್ಮಂಥ ಯುವ ಜನಾಂಗದ ಮೇಲಿದೆ. ನೀವೆಲ್ಲ ಅದನ್ನು ಉಳಿಸಿ ಬೆಳೆಸಿ. ಜಾನಪದ ಕೇವಲ ಹಿಂದೂಗಳು ಮಾತ್ರ ಅಲ್ಲ, ಬೌದ್ಧ ಜಾನಪದ ಇದೆ, ಜೈನ ಜಾನಪದ ಇದೆ, ಮುಸ್ಲಿಂ ಜಾನಪದ ಇದೆ, ಪಾರ್ಸಿ ಜಾನಪದ ಇದೆ. ಜಾನಪದ ಎಲ್ಲ ದೇಶ ಮತ್ತು ಎಲ್ಲ ರಾಜ್ಯಗಳಿಗೂ ಸಹ ಜಾನಪದಗಳಿರೋದ್ರಿಂದ ಅದು ನಮ್ಮ ಸಂಸ್ಕೃತಿಯ ಮೂಲ. ಅದನ್ನು ನೀವೆಲ್ಲ ಉಳಿಸಿ ಬೆಳೆಸ್ತಕ್ಕಂಥ ಕರ್ತವ್ಯ ನಿಮ್ಮಲ್ಲಿದೆ. ಅದನ್ನು ನೀವೆಲ್ಲ ಮಾಡಬೇಕು. ಹೆಚ್ಚಿಗೆ ಮಾತಾಡಲ್ಲ, ಯಾಕಂದರೆ ಸಮಯ ಮೀರಿರೋದ್ರಿಂದ ವಾಸುದೇವನ್ ಸರ್ ಅವರ ಮಾತು ಕೇಳೋಣ. ನಮಸ್ಕಾರ. ಮುಂಬೈನ ಥಾಣೆಯಲ್ಲಿರುವ ಗ್ರೀನ್ ಸ್ಟ್ರೋಕ್ ಆರ್ಟ್ ಗ್ಯಾಲರಿಯಲ್ಲಿ ಕಲಾವಿದ ಅರವಿಂದ್ ಟೊಣಪೆಯವರ ಏಕವ್ಯಕ್ತಿ ಚಿತ್ರಕಲಾ ಪ್ರದರ್ಶನದ ಉದ್ಘಾಟನಾ ಸಮಾರಂಭ ನಡೆಯಿತು. ಕಲ್ಯಾಣ ಕರ್ನಾಟಕವು ಕಲಾವಿದರ ತವರೂರು. ಒಂದೊಂದು ಊರಿನ ಒಂದೊಂದು ಕಥೆ. ಹಾಗೆಯೇ ಸಗರನಾಡಿನ ಸುರಪುರ ಗರುಡಾದ್ರಿ ಚಿತ್ರಕಲೆ ಕೂಡ ಒಂದು. ಕಲಾಕೃತಿಯೊಂದು ತನ್ನ ಇನ್ನಿತರ ಅಂಶಗಳಿಗಿಂತಲೂ ವರ್ಣ ಸಂಯೋಜನೆಯ ತೀವ್ರತೆಯಿಂದ ನೋಡುಗನ ಪ್ರಜ್ಞೆಯನ್ನ ಕ್ಷಣಾರ್ಧದಲ್ಲಿ ಪ್ರಭಾವಿಸಬಲ್ಲದು. ಕಲಾವಿದ ತನ್ನ ಅಭಿವ್ಯಕ್ತಿಗೆ ಆರಿಸಿಕೊಳ್ಳುವ ಬಣ್ಣಗಳ ಛಾಯೆಗಳು ಅವನು ನೋಡುವ ಕಣ್ಣಿನ ಅನುಭವ, ಅಭ್ಯಾಸ, ಮನಸ್ಸಿನ ಪಕ್ವತೆ, ಭಾವನೆಗಳ ತೀವ್ರತೆಯನ್ನ ಅವಲಂಬಿತವಾಗಿರುತ್ತದೆ. ತಾಂತ್ರಿಕವಾಗಿ ಕಲಾವಿದನ ಕಲಾಕೃತಿಗಳು ವಿವಿಧ ಬಣ್ಣಗಳ ದ್ರವ್ಯಗಳನ್ನ ತನ್ನ ಅವಕಾಶಗಳಲ್ಲಿ ಹರಡಿಕೊಂಡು ಕಲಾ ಸೃಷ್ಟಿಯ ಮೂಲ ಅಂಶಗಳಾದ ಅವಕಾಶ, ಚಲನೆ, ಮೈವಳಿಕೆ ಮತ್ತು ಆಕಾರ ಹಾಗೂ ಕಲಾವಿದನ ತೀವ್ರ ತುಡಿತಗಳ ಸಂಯೋಗದಿಂದ ಉಂಟಾಗುವ ರಸದ್ರೇಖಿತತೆಯನ್ನ ಕೂಡುತ್ತಿವೆ ಕಲಾವಿದ ಅರವಿಂದರವರ ಕಲಾಕೃತಿಗಳು ಎಂದು ಜೆಜೆ ಇನ್ಸ್ಟಿಟ್ಯೂಟ್ ಆಫ್ ಅಪ್ಲೈಡ್ ಆರ್ಟ್ ಕ್ರಿಟಿಕ್ ಮುಂಬೈನ ಪ್ರೊಫೆಸರ್ ಗಜಾನನ್ ಶೇಪಾಲ್ ರವರು ಅಭಿಪ್ರಾಯಪಟ್ಟರು. ಸಗರನಾಡಿನ ಕಲಾವಿದರು ತನ್ನ ಗುಡ್ಡ ಬೆಟ್ಟಗಳ ನಡುವೆಯೇ ತನ್ನ ಕಲೆಯ ಹಾಗೂ ತನ್ನ ಕಲಾ ಸಂಸ್ಕೃತಿಯನ್ನ ಉಳಿಸುವಲ್ಲಿ ಪ್ರಯತ್ನವಂತೂ ನಡೆದಿದೆ. ಈ ಕಲಾವಿದ ಸುರಪುರಿನ ಗರುಡಾದ್ರಿ ಕಲೆಯನ್ನ ತನ್ನಲ್ಲಿ ಆಸ್ವಾದಿಸಿ ಅಂತರಂಗದ ಅಭಿವ್ಯಕ್ತಿಯು ತನ್ನ ಬಣ್ಣಗಳಲ್ಲಿ ರೇಖೆಗಳಲ್ಲಿ ಬಳಸಿಕೊಂಡು ಉತ್ತಮ ಕಲಾಕೃತಿಗಳನ್ನಾಗಿ ರಚಿಸಿದ್ದಾರೆ. ನಶಿಸಿ ಹೋಗುವಂತಹ ಕುದುರೆ ಸವಾರಿಯನ್ನು, ಟಾಂಗಾಗಳನ್ನು ತಮ್ಮ ಕಲಾಕೃತಿಯಲ್ಲಿ ಅಭಿವ್ಯಕ್ತಿಪಡಿಸಿದ್ದಾರೆ. ಮುಂದೊಂದು ದಿನ ಚಿತ್ರಗಳಲ್ಲಿಯೋ ಕಲ್ಪನೆಯಲ್ಲಿಯೋ ಆಸ್ವಾದಿಸಬೇಕಾಗುತ್ತದೆ ಇಂತಹ ಚಿತ್ರಗಳನ್ನು. ಮುಂಬೈನ ಠಾಣೆಯಲ್ಲಿರುವ ಗ್ರೀನ್ ಸ್ಟ್ರೋಕ್ ಆರ್ಟ್ ಗ್ಯಾಲರಿಯಲ್ಲಿ ಚಿತ್ರ ಕಲಾಕೃತಿಗಳು ಅತ್ಯುತ್ತಮವಾಗಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಂಗಳೂರು ಇವರ ಸಹಯೋಗದೊಂದಿಗೆ ಪ್ರದರ್ಶನಗೊಂಡಿವೆ. ಕರ್ನಾಟಕ ಸರ್ಕಾರವು ಕಲಾವಿದರನ್ನು ಪ್ರೋತ್ಸಾಹಿಸುವುದು ತುಂಬಾ ಉತ್ತಮವಾದ ಕೆಲಸವಾಗಿದೆ ಎಂದು ಗ್ರೀನ್ ಸ್ಟ್ರೋಕ್ ಆರ್ಟ್ ಗ್ಯಾಲರಿಯ ಸಂಸ್ಥಾಪಕರಾದ ಹಿರಿಯ ಚಿತ್ರಕಲಾವಿದ ಸಿಬ್ರತ್ ರಾಯ್ ಅವರು ಹೇಳಿದರು. ಪ್ರದರ್ಶನಗಳಲ್ಲಿ ಗಣೇಶ ಶಾಲಿ ಕಲಾ ಪೋಷಕರು, ಹಲವಾರು ಕಲಾಸಕ್ತರು, ಕಲಾಭಿಮಾನಿಗಳು, ಶಾಲೆಯ ಮಕ್ಕಳು ಪ್ರದರ್ಶನದಲ್ಲಿ ಭಾಗಿಯಾಗಿದ್ದರು. ಡಿಸೆಂಬರ್ 17ರವರೆಗೆ 3 ದಿನ ಈ ಪ್ರದರ್ಶನ ಲಭ್ಯವಿದೆ. ಮುಂಜಾನೆ 11 ಗಂಟೆಯಿಂದ ಸಂಜೆ 6:30 ಗಂಟೆಯವರೆಗೆ ಈ ಪ್ರದರ್ಶನವನ್ನ ವೀಕ್ಷಿಸಬಹುದಾಗಿದೆ. ಇವಿಷ್ಟು ನಮ್ಮ ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ಸುದ್ದಿ ಸಮಯದ ಲೇಟೆಸ್ಟ್ ಅಪ್ಡೇಟ್ಗಾಗಿ ಸುದ್ದಿ ಸಮಯ ಕಲಬುರಗಿ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಫೇಸ್ಬುಕ್ ಪೇಜ್ ಅನ್ನು ಲೈಕ್ ಮಾಡಿ. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. You call that a last minute plan? We call that Hatchin. Go Hatchin in the all new Toyota Glanza. ಆದರ್ಶ ಆಸ್ಪತ್ರೆ, ಆದರ್ಶ ಮೆಡಿಕಲ್ ಮೇಲುಗಡೆ, ಮೊದಲನೆಯ ಮಹಡಿ, ಸೂಪರ್ ಮಾರ್ಕೆಟ್, ಕಲಬುರಗಿ. ಗಿರೀಶ್ ಕಿಡ್ನಿ ಫೌಂಡೇಶನ್ ಮತ್ತು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ತಾಹಿರ್ ಮೊಹಿಯುದ್ದೀನ್ ಬಿಲ್ಡಿಂಗ್, ಜಯನಗರ ಬಸ್ ಸ್ಟಾಪ್ ಎದುರುಗಡೆ, ಸ್ವಸ್ತಿಕ್ ನಗರ, ಸೇಡಂ ರಸ್ತೆ, ಕಲಬುರಗಿ.